ಎಲ್ರಿಗೂ ನನ್ನ ನಮಸ್ಕಾರ ಮತ್ತು ಶುಭಾಶಯಗಳು. ನಾವೆಲ್ಲ ಹೇಳ್ತೀವಿ ವಾತಾವರಣದಲ್ಲಿ ಕೋವಿಡ್ ಇದೆ, ತುಂಬ ಆತಂಕ ಇದೆ. ಹೌದು, ಆದರೆ ನಾವು ಯಾವಾಗಲೂ ಹೇಳೋದು ಆತಂಕದ ಮಧ್ಯದಲ್ಲೇ ಬೆಳಕು ಕಾಣಿಸುವಂಥದ್ದು. ರಷ್ಯಾದ ಖ್ಯಾತ ತತ್ವದರ್ಶಿ ಬಹಳ ಚೆನ್ನಾಗಿ ಹೇಳ್ತಾನೆ, ಮ್ಯಾಕ್ಸಿಮ್ ಗಾರ್ಕಿ ಅನ್ನೋನು. ಕಷ್ಟದ ಮೋಡಗಳ ಮಧ್ಯೆನೇ ಬೆಳಕು ತೂರಿ ಬರ್ತದೆ ಅಂತ. ಕತ್ಲೆ ಇಲ್ಲದೆ ಹೋದ್ರೆ ಬೆಳಕಿಗೆ ಏನು ಅರ್ಥ? ಬೆಳಕಿಗೆ ಅರ್ಥ ಬರೋದು ಕತ್ಲೆಯಿಂದಾನೆ. ತಾವು ಗಮನಿಸ್ಬೇಕು, ಇವತ್ತು ನಮ್ಮ ಸೂರ್ಯ ಆಗಲಿ, ಚಂದ್ರ ಆಗಲಿ, ತಾರೆಗಳಾಗಲಿ, ಇಡೀ ನಮ್ಮ ನಕ್ಷತ್ರ ಪಥ ಅಂತೇನಿದೆಯೋ ಅದು ಕತ್ಲೆ ಬಟ್ಟಲಲ್ಲೇ ತೇಲುವಂಥದ್ದು. ಕತ್ಲೆ ಇಲ್ಲದೆ ಹೋದರೆ ಬೆಳಕಿಗೆ ಅರ್ಥ ಇಲ್ಲ, ಬೆಳಕಿಲ್ಲದೆ ಹೋದರೆ ಕತ್ಲೆಗೆ ಅರ್ಥ ಇಲ್ಲ. ನಾನು ನಿಜವಾಗಿ ಹೇಳ್ಬೇಕಂದ್ರೆ ಕತ್ತಲೆ ಬೆಳಕನ್ನು ಹೆಚ್ಚು ಪ್ರಕಾಶಮಾನವಾಗಿ ಮಾಡ್ತದೆ ಅಂತ. ಹಾಗಿರುವಾಗ ಕೋವಿಡ್ ಒಂದು ಕಷ್ಟ, ಇದೊಂದು ಆತಂಕ ಬಂದಿದೆ. ತಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಸುಮಾರು ಈಗ 50 ಲಕ್ಷ ಜನಕ್ಕೆ ಕೋವಿಡ್ ಬಂದಿದೆ ಅಂತ ಪ್ರಪಂಚದಾದ್ಯಂತ ಹೇಳ್ತಾರೆ. ಈ ವೈರಾಣು ಇದೆಯಲ್ಲ, ವೈರಸ್, ಅದು ಎಷ್ಟು ಸಣ್ಣದು ಅಂತ. 50 ಲಕ್ಷ ಜನರ ಮೈಯಲ್ಲಿ ಬಂದಂಥ ಆ ವೈರಾಣುವನ್ನು ತೆಗೆದು ಎಲ್ಲ ತೆಗೆದು ತೂಕ ಮಾಡಿದರೆ ಅದರ ತೂಕ ಒಟ್ಟು 1 ಗ್ರಾಮ್ ಆಗತ್ತೆ. 1 ಗ್ರಾಮ್ 1 ಗ್ರಾಮ್ ಆಗುವಷ್ಟಂತ ವೈರಾಣು 700 ಕೋಟಿ ಜನರನ್ನು ಮೊಳಕಾಲು ಕೂಡಿಸ್ಬಿಟ್ಟಿದೆಯಲ್ಲ, ಆಶ್ಚರ್ಯ ಅನ್ಸಲ್ವಾ? ಈ ಭಗವಂತನ ಸೃಷ್ಟಿಯಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ. ತೀರಾ ಸಣ್ಣದು ಅಂದ್ರೆ ಅಮೀಬಾ. ಇದು ಅಮೀಬಾಕ್ಕಿಂತ ಸಣ್ಣದು ವೈರಾಣು. ಇದು ಜೀವ ಇಲ್ಲ, ಅದಕ್ಕೆ ಜೀವ ಕಂಡುಕೊಂಡಾಗ ಅದಕ್ಕೆ ಜೀವ ಬರುತ್ತೆ ಅಷ್ಟೇ. ಅಂಥದ್ದು ಇಡೀ ಮನುಷ್ಯ ಕೋಟೆಯನ್ನು ಮೊಳಕಾಲು ಕೂಡಿಸಿದೆ ಅಂದಾಗ ಒಂದು ಪಾಠ ನಾವು ಕಲ್ಕೊಂಡದ್ದು ಅಂದ್ರೆ ಅಹಂಕಾರಕ್ಕೆ ಜಾಗ ಇಲ್ಲ ಅಂತ. ಇಷ್ಟು ವರ್ಷ ಮನುಷ್ಯ ಇಡೀ ಪ್ರಪಂಚ ತನಗೋಸ್ಕರ ಇದೆ ಅನ್ನೋಂಗೆ ಬದುಕಿದ್ದಾನೆ. ಗಿಡ ಮರಗಳು ನನಗೋಸ್ಕರ ಇರೋದು, ಪ್ರಾಣಿಗಳು ನನಗೋಸ್ಕರ ಇರೋದು, ವಾತಾವರಣ ನನಗೋಸ್ಕರ ಇರೋದು ಅಂತ ಬದುಕಿದ್ದಾನೆ. ಅದಕ್ಕೊಂಚೂರು ಎಚ್ಚರ ಕೊಡೋಕ್ಕೆ ವೈರಾಣು ಬಂತೇನೋ ಅಂತ. ಬಂದದ್ದೇನು ಸಂತೋಷ ಕೆಲಸ ಅಲ್ಲ, ಕೆಟ್ಟದೇ ಅದು. ಅದು ಓಡಿಸ್ಬೇಕು, ಅದನ್ನು ನಾವು ಗಟ್ಟಿ ಮನಸ್ಸು ಮಾಡಿ ಓಡಿಸ್ಬೇಕು. ಆದರೆ ಆಗಲೇ ನಮ್ಮ ಆಯುಕ್ತರು ಹೇಳಿದ ಹಾಗೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೇದಾಯ್ತಲ್ಲ, ನಾವು ಎಲ್ಲ ವಿದ್ಯಾರ್ಥಿಗಳನ್ನ, ಕರ್ನಾಟಕದ ವಿದ್ಯಾರ್ಥಿಗಳನ್ನ ಒಂದು ಕಡೆಯನ್ನು ಮಾತಾಡೋಕ್ಕಾಗಿತ್ತಾ? ಮೊದಲು ನೋಡಿ, ದೂರದಿಂದ ಎಲ್ಲರನ್ನೂ ಸಂಪರ್ಕ ಮಾಡುವಂಥ ಅವಕಾಶ ಬರಲಿಲ್ವಾ? ನಾವು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಬಹುಶಃ ಬಿಟ್ಟಿದ್ರೆ ಇನ್ನೊಂದು 8-10 ವರ್ಷಕ್ಕೆ ಬರ್ತಿತ್ತೇನೆ. ಇದು ಅಷ್ಟು ಬೇಗ ನನ್ನ ಕಡೆ ಬಂದ್ಬಿಡುತ್ತಲ್ಲ, ಇದು ಅದೊಂದು ಅವಕಾಶ. ಆದರೆ ದಯವಿಟ್ಟು ನಾನು ಹೇಳೋದು ಈ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ನಾನು ಬಹಳ ವರ್ಷ ಕಾಲೇಜ್ ಶಿಕ್ಷಣದಲ್ಲೇ ಇದ್ದವನು, 16,000 ಮಕ್ಕಳನ್ನು ನೋಡಿದ್ದೇನೆ. ಈ ಸೋಷಿಯಲ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ, ಈ ಸಾಮಾಜಿಕ ಆತ್ಮವಿಶ್ವಾಸ ಇರಬೇಕು ನಮಗೆ. ಆತ್ಮವಿಶ್ವಾಸ ಇಲ್ಲದ್ರೆ ಬದುಕೆಂತಾದ್ರಿ ಅದು? ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಬೇರಿಲ್ಲದ ಗಿಡ ಇದ್ದ ಹಾಗೆ ಸುಮ್ಮನೆ ಇರತ್ತೆ. ಈ ಲೈಟ್ ಕಂಬ ಹಾಕಿರಲ್ವಾ, ಲೈಟ್ ಕಂಬ ಇದೆ, ಗಿಡನೂ ಇದೆ. ಅಲ್ಲಿ ವ್ಯತ್ಯಾಸ ಏನು ಹೇಳಿ? 20 ವರ್ಷ ನೆಲ್ಲಿದ್ರೆ 1 ಇಂಚು ಉದ್ದ ಆಗಲ್ಲ, ಲೈಟ್ ಕಂಬ ಹಂಗೆ ಇರುತ್ತೆ. ಒಂದು ಬಳ್ಳಿ ಬಿಡಲ್ಲ, ಒಂದು ಹೂ ಬಿಡಲ್ಲ, ಒಂದು ಟೊಂಗೆ ಬಿಡಲ್ಲ. ಆದರೆ ಬರ ಹಾಗಲ್ಲ, ಜೀವ ಇರುವಂಥದ್ದು. ಒಬ್ಬ ವ್ಯಕ್ತಿಗೆ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿಗಿರೋ ಅಂತರ ಅಂದರೆ ಲೈಟ್ ಕಂಬಕ್ಕೂ ಮರಕ್ಕಿರೋ ವ್ಯತ್ಯಾಸ. ಆತ್ಮವಿಶ್ವಾಸ ಬೆಳ್ಕೊಳ್ಳದೆ ಹೋದರೆ, ಅದು ಈ ವಯಸ್ಸಲ್ಲಿ ಬೆಳೆಸ್ಕೊಳ್ಳದೆ ಹೋದರೆ ಸರಿಯಾಗಲ್ಲ. ನೀವು ಗಮನಿಸಿದ್ದೀರಿ, ಈ ಹಳೆ ಕಟ್ಟಡ ನೋಡಿರ್ಬೇಕು ನೀವು. ಹಳೆ ಕಟ್ಟಡದಲ್ಲಿ ಕೊರಕಲು ಬಿದ್ದಿದೆ ಗೋಡೆಯಲ್ಲಿ, ಅಲ್ಲೊಂದು ಬಳ್ಳಿ ಬಂದದ್ದು ನೋಡಿದ್ದೀರಾ? ಎಷ್ಟೋ ಹಳೆ ಬಿಲ್ಡಿಂಗ್ ನೋಡ್ಬೇಕು ನೀವು, ಅಲ್ಲಿ ಕೊರಕಲ್ಲಿ ಒಂದು ಬಳ್ಳಿ ಬಂದಿದೆ. ಯಾರಪ್ಪ ಬೀಜ ಹಾಕಿದ್ರು, ಯಾರು ನೀರು ಹಾಕಿದ್ರು, ಯಾರು ಗೊಬ್ಬರ ಹಾಕಿದ್ರು? ಅದಕ್ಕೆ ಯಾರು ಹಾಕ್ಲಿಲ್ಲಲ್ಲ. ತಾವು ಗಮನಿಸ್ಬೇಕು, ಈ ರಸ್ತೆ ಪಕ್ಕ ಕಾಂಕ್ರೀಟ್ ಸ್ಲ್ಯಾಬ್ ಇರ್ತಾವಲ್ಲ, ಅದ್ರ ಮಧ್ಯೆ ಇಷ್ಟು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಎಕ್ಸ್ಪಾನ್ಷನ್ ಜಾಯಿಂಟ್ ಅಂತ ಬಿಟ್ಟಿರ್ತಾರೆ, ಬೇಸಿಗೆಯಲ್ಲಿ ಆಗಲಾಗತ್ತೆ ಅಂತ. ಆ ಜಾಗ ಕೊರಕಲಲ್ಲಿ ಹುಲ್ಲು ಬಂದದ್ದು ನೋಡಿದ್ದೀರಾ? ಯಾರು ಹಾಕಿದ್ರು ಹುಲ್ಲು? ಯಾರೂ ಹಾಕ್ಲಿಲ್ಲ. ಯಾವುದೋ ಒಂದು ಹುಲ್ಲಿನ ಬೀಜ ಬಿತ್ತು, ಒದ್ದಾಡ್ತು 3-4 ತಿಂಗಳು. ಒಂದಿಷ್ಟೆಲ್ಲೋ ಮಳೆ ಬಂತು, ಯಾರ್ಯಾರ್ದು ಚಪ್ಪಲಿಗೆ ಹಚ್ಚಿದಂಥ ಧೂಳು ಬಿತ್ತು ಅದ್ರ ಮೇಲೆ. ಯಾರು ಫಲವತ್ತಾದ ಗೊಬ್ಬರ ಯಾರೂ ಹಾಕಿಲ್ಲ ಅದಕ್ಕೆ. ಚಪ್ಪಲಿಗಂಟಿದ ಮಣ್ಣು ತಗೊಂಡೆ ಒಂದು ಮಳೆ ಬಂದಾಗ ಆ ಹುಲ್ಲು ಬೀಜ ಮೊಳೆಯೋದನ್ನು ಮರೆತಿರ್ಲಿಲ್ಲ ನೋಡಿ. ಮೊಳಕೆ ಎತ್ತಿ ತಲೆ ಎತ್ತಿ ನಿಂತ್ಕೊಂತು. ನಾನು ಯಾವಾಗಲೂ ಮಕ್ಕಳಿಗೆ ಕೇಳೋದು, ನಿಮ್ಮ ವಯಸ್ಸಿನ ಮಕ್ಕಳಿಗೆ, ಆ ಹುಲ್ಲು ಕಡ್ಡಿಗಿರುವಂಥ ಆತ್ಮವಿಶ್ವಾಸ ನನಗಿಲ್ವಾ? ಅದು ಬದುಕೋದು 2 ದಿವಸ, ಅದು ಒಂದು 8 ದಿವಸ ಇರುತ್ತೋ ಗೊತ್ತಿಲ್ಲ. ನಾನು ಇತ್ತೀಚೆಗೆ ಹಂಪಿಗೆಲ್ಲ ಹೋದಾಗ ನೋಡ್ತಿದ್ದೆ, ಅಲ್ಲಿ ಗುಡ್ಡಗಳ ರಾಶಿ, ಕಲ್ಲಿನ ಬೆಟ್ಟ ರಾಶಿ. ಒಂದು ಕಲ್ಲಿನ ಮೇಲೆ ಒಂದಿಷ್ಟೇ ಮಣ್ಣಿದೆ, ಅದರಲ್ಲೊಂದು ಹುಲ್ಲು ಬೆಳೆದಿದೆ.
ಒಂಚೂರು ಜೋರಾಗಿ ಮಳೆ ಬಂದ್ರೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಅದು. ಬದುಕೋದು ಎಷ್ಟು ದಿವಸ ಅದು, ಆದ್ರೆ ಎಷ್ಟು ಚೆನ್ನಾಗಿ ನಗ್ತಾ ಇದೆ ಅಲ್ರಿ ಅದು. ಅದ್ಯಾಕೆ ನಿಮ್ಮ ಮನೆ ಮುಂದೆ ಮಲ್ಲಿಗೆ ಹೂವಿನ ಗಿಡ ನೋಡಿ, ಬೆಳಗ್ಗೆ ಬಂದಿರುತ್ತೆ ಹೂವು, ಎಷ್ಟು ತಾಸಪ್ಪ ಬದುಕುತ್ತೆ ಮಲ್ಲಿಗೆ ಹೂವು, ಸಾಯಂಕಾಲ ಹೊತ್ತಿಗೆ ಒಣಗೋಗ್ಬಿಡುತ್ತೆ. 12 ತಾಸು ಬದುಕೋದಷ್ಟೇನೆ. ನಾನು 12 ತಾಸು ಇರೋದು ಅಂತ ಅದು ಅಳ್ತಾ ಕೂತ್ಕೊಂತ, 12 ತಾಸಲ್ಲೇ ಘಮ ಘಮ ವಾಸನೆ ಕೊಟ್ಟು ಜೀವನ ಚಂದ ಮಾಡ್ಕೊಂಡು ಹೋಯ್ತು. ನಾನು ಹೇಳೋದು 12 ತಾಸೇ ಬದುಕುವಂಥ ಹೂವು ಅಷ್ಟು ಸಂತೋಷವಾಗಿರೋದಾದ್ರೆ, ಸ್ವಲ್ಪೇ ದಿವಸ ಬದುಕುವಂಥ ಹುಲ್ಲಿನ ಕಡ್ಡಿಗೆ ಆತ್ಮವಿಶ್ವಾಸ ಇರೋದಾದ್ರೆ ನಮಗೇನ್ರಿ ಗೋಳು ಆತ್ಮವಿಶ್ವಾಸ ಕಳ್ಕೊಳ್ಳೋದಕ್ಕೆ? ಕೆಲವು ಹುಡುಗರು ನೋಡ್ಬೇಕು, ಅಯ್ಯೋ ನನ್ನ ಕರಿಯರ್ ಏನಾಗುತ್ತೋ ಗೊತ್ತಿಲ್ಲ, ಆತ್ಮವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದೀನಿ, ಡಿಪ್ರೆಷನ್ನು, ಮಾತ್ರೆ. ಛೇ, ಆ ಹುಲ್ಲಿಗಿರೋ ಉಂಟು ಆತ್ಮವಿಶ್ವಾಸ ಬೇಡವಾ ನಮಗೆ? ಅದಕ್ಕೆ ಹೇಳ್ದು ನಾನು, ಆತ್ಮವಿಶ್ವಾಸನ ಹೊರಗಿಂದ ಯಾರೂ ತಂದ್ಕೊಡೋಕ್ಕಾಗಲ್ಲ. ಹೇಳ್ತಾರೆ ಮೋಟಿವೇಶನ್ ಟಾಕ್, ಭಾಷಣ ಮಾಡಿ ಸರ್. ಭಾಷಣ ಮಾಡೋದವ್ರಿಗೆ ಮೋಟಿವೇಶನ್ ಇದ್ದೇ ಇರುತ್ತೆ, ಮಾಡ್ಕೋತಾರೆ ಅವರು. ಇದೇ ಫುಟ್ಬಾಲ, ವಾರಕ್ಕೊಂದ್ಸಲ ಹೋಗಿ ಹವಾ ಹಾಕ್ಸ್ಕೊಂಬರೋದಕ್ಕೆ. ನಿಮಗೆ ಶಕ್ತಿ, ಅನಾದ್ಯ ಶಕ್ತಿ ಇದೆ ನಿಮ್ಮೊಳಗೆ, ಅಸಾಧ್ಯ ಶಕ್ತಿ ಇದೆ. ಭಾರತ ಅತ್ಯಂತ ತರುಣರ ರಾಷ್ಟ್ರ ಅಂತ ಹೇಳ್ತಾರೆ, ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ. ಅದು ಒಂದು ರೀತಿ ಸಂತೋಷ ಆಗತ್ತೆ ನನಗೆ, ಒಂದು ರೀತಿ ಭಯಾನೂ ಆಗತ್ತೆ. ಸಂತೋಷ ಯಾಕೆಂದ್ರೆ ಇಲ್ಲ, ನಮ್ಮ ಹುಡುಗರು ಸಮೃದ್ಧರಾಗಿದ್ದಾರೆ, ತರುಣರಿದ್ದಾರೆ, ಶಕ್ತಿ ಇದೆ, ದೇಶ ಮುಂದೆ ಹೋಗ್ತದೆ ಅಂತ ಸಂತೋಷ ಆಗುತ್ತೆ. ಹೆದರಿಕೆ ಯಾಕೆ? ಇಷ್ಟೊಂದು ಜನ ಹುಡುಗರು ಹುಡುಗಿಯರಿದ್ದಾರಲ್ಲ, ಅವ್ರು ಸರಿಯಾಗಿ ಮಾರ್ಗದರ್ಶನ ಸಿಗದೆ ಹೋದ್ರೆ ಎಲ್ಲಿ ಹೋಗ್ತಾರಪ್ಪ ಇವರು ಅಂತ ಹೆದರಿಕೆ ಆಗತ್ತೆ. ಒಂದು ಒಳ್ಳೆ ಡ್ಯಾಮ್ ಕಟ್ಟಿದಾಗ ಅದಕ್ಕೆ ಗೇಟ್ ಇಟ್ಟು ಆ ಕಾಲುವೆಗಳಲ್ಲಿ ನೀರು ಬಿಟ್ರೆ ಚೆನ್ನಾಗಿರ್ತದೆ, ಒಕ್ಕಲ್ತನ ಆಗ್ತದೆ. ಗೇಟೇ ಬಿಡದೆ ಹೋದ್ರೆ ಡ್ಯಾಮ್ ಒಡೆದು ನೀರು ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗುತ್ತೆ. ಅದಕ್ಕೆ ನಿಮಗೆ ನನ್ನ ವಿಶ್ವಾಸ, ಪ್ರೀತಿ ಎಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮಿಂದ, ಇದು ಯಾರ ಜೀವನಪ್ಪ? ಇದು ಯಾರ ಜೀವನ ನೀವು ಬದುಕ್ತಿರೋದು? ನಿಮ್ಮದು ತಾನೇ? ಸ್ವಂತದ್ದೋ ಬಾಡಿಗೆದೋ? ಸ್ವಂತದ್ದಲ್ವಾ? ಹಂಗಾರೆ ಕೇರ್ಫುಲ್ ಆಗಿರ್ಬೇಕಲ್ವಾ ನಾವು? ಸ್ವಂತದ ಮನೆ ಅಂದ್ರೆ ಏನ್ ಮಾಡ್ತೀರಿ ನೀವು? ಸ್ವಂತದ ಮನೆ ಇದ್ದಾಗ ಆ ಗೋಡೆಗೆ ಚಂದ ಬಣ್ಣ ಹಚ್ತೀರಿ, ಒಳ್ಳೊಳ್ಳೆ ಪೇಂಟಿಂಗ್ ತಂದಿಡ್ತೀರಿ, ಮನೆ ಕಸ ತೆಗೆದು ಹೊರಗೆ ಹಾಕ್ತೀರಿ ಅಲ್ಲ? ಇದು ನನ್ನ ಜೀವನ, ಇದು ಒಂದೇ ಜೀವನ, ಮುಂದೆ ಇದೆಯಲ್ಲೋ ಗೊತ್ತಿಲ್ಲ. ಹೇಳ್ತಾರೆ ಪುನರ್ಜನ್ಮ ಅಂತ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಈಗಿರೋದಂತೂ ಖಾತ್ರಿ ಇದೆ ನನಗೆ, ಈ ಜನ್ಮ ನಂದು, ಸ್ವಂತದ್ದು. ಇದನ್ನ ಚೆನ್ನಾಗಿ ಇಟ್ಕೊಳ್ಳೋದು ನನ್ನ ಕೆಲಸ. ಏನ್ ಮಾಡ್ಬೇಕು ನಾನು ಇದನ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಒಳ್ಳೆ ವಿಚಾರಗಳನ್ನು ತುಂಬ್ಕೋಬೇಕು, ಒಳ್ಳೆ ಚಿಂತನೆಗಳನ್ನು ಮಾಡಬೇಕು, ಒಳಗಿರೋ ಕಸ ತೆಗೆದು ಹೊರಗಡೆ ಹಾಕ್ಬೇಕು. ಇದು ಮಾಡಿದಾಗ ಆತ್ಮವಿಶ್ವಾಸ ಚಿಗುರ್ಕೊಂಡ್ ಬರುತ್ತೆ. ಆತ್ಮವಿಶ್ವಾಸ ಹೆಂಗಿರ್ಬೇಕದು? ಆತ್ಮವಿಶ್ವಾಸ ಅಂದ್ರೆ ಅವತ್ತೊಂದ್ ದಿವಸ ಮಾತು ಕೇಳಿದಾಗ ಒಂದ್ ದಿವಸ ಹಾಯ್ ನಾವು ಮಾಡಿಬಿಡ್ಬೇಕ್ರಿ ಅನ್ನೋದು, 3 ದಿವಸ ಮತ್ತೆ ಮೊಳಕಾಲು ಊರು ಕೂತ್ಕೊಳ್ಳೋದು, ಇದು ಆತ್ಮವಿಶ್ವಾಸ ಅಲ್ಲ. ಇದು ನಾನೊಂದು ಘಟನೆ ಹೇಳ್ಬೇಕು ಸ್ನೇಹಿತರೆ. ನಾನು ಬಹಳ ಹಿಂದೆ, ಸುಮಾರು 45 ವರ್ಷದ ಹಿಂದೆ ಏನೋ ಅಮೆರಿಕಕ್ಕೆ ಹೋಗಿದ್ದೆ ಮೊದಲೇ ಸಲ, 73-74ರಲ್ಲಿ ಹೋದಾಗ ಅಲ್ಲಿ ಕ್ಯಾಲಿಫೋರ್ನಿಯಾ ಪ್ರದೇಶದಲ್ಲಿದ್ದೆ, ಲಾಸ್ ಆಂಜಲೀಸ್ ಅನ್ನುವಲ್ಲಿ. ನನ್ನ ಸ್ನೇಹಿತರು ಬಂದು ಅಮೆರಿಕ ತೋರ್ಸೋಣ ಬನ್ನಿ, ಸ್ವಲ್ಪ ಸುತ್ತಾಡ್ಕೊಂಡ್ ಬರೋಣ ಅಂದ್ರು. ನಾನು ಫಸ್ಟ್ ಟೈಮ್ ಓದಿದ್ದು, ನೋಡ್ಬೇಕು ಅಂತ ಆಸೆ ಇತ್ತು. ಎಲ್ಲಿ ಕರ್ಕೊಂಡು ಹೋದ್ರೆ ಗೊತ್ತಾ? ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಲಿಲ್ಲ, ಶಾಪಿಂಗ್ ಕಾಂಪ್ಲೆಕ್ಸ್ ಕರ್ಕೊಂಡು ಹೋಗ್ಲಿಲ್ಲ, ನನ್ನ ಸ್ವಲ್ಪ ದೂರ ಒಂದು ದೊಡ್ಡ ಕಾಡಿಗೆ ಕರ್ಕೊಂಡು ಹೋದ್ರು. ಇದೇನಪ್ಪ ಅಮೆರಿಕಾಗೆ ಬಂದ್ರು ಕಾಡಿಗೆ ಕರ್ಕೊಂಡ್ ಬರ್ತಾರೆ ಇವರು ಅಂತ. ಅದಕ್ಕೆ ಸೆಕ್ವಾಯ್ಸ್ ಅಂತ ಹೆಸರು. ದಯವಿಟ್ಟು ನೀವು ಗೂಗಲಲ್ಲಿ ಹೋಗಿ ನೋಡಿ ನಂತರ, ಸೆಕ್ವಾಯ್ಸ್ ಅಂತ. ಅದನ್ನ ಲೋಕಲ್ ಜನ ಸುಖಾಯ್ಸ್ ಅಂತಾರೆ. ಆ ಕಾಡಿಗೆ ಹೋದಾಗ ನಾನು ಸ್ವಲ್ಪ ಬೇಜಾರಾಯ್ತು, ಇದೇನಪ್ಪ ಕಾಡಿಗೆ ಬಂದ್ವಿ ಅಂತ. ಆದ್ರೆ ಒಳಗಡೆ ಹೋದ್ಮೇಲೆ ಹೇಳ್ತೀನಿ ಸ್ನೇಹಿತರೆ, ಅದೊಂದು ದೊಡ್ಡ ಅನುಭವ ನನಗಾದದ್ದು. ಆ ಕಾಡಲ್ಲಿ ಹೋದ್ರೆ ಏನ್ ಕಾಡು ಮಾಡಿದಾರ್ರಿ ಅವರು. ಒಂದು ಮರ ಕತ್ತರಿಸೋಕೆ ಪರ್ಮಿಷನ್ ಇಲ್ಲ. ನೀವತ್ತೇನಾದ್ರೂ ಗವರ್ನರ್ ಮನೆಗೆ, ರಾಷ್ಟ್ರಪತಿ ಮನೆಗೆ ಹೋಗೋದಾದ್ರೆ ನಿಮ್ ಜೇಬೆಲ್ಲ ತಪಾಸ್ ಮಾಡ್ತಾರೆ. ಎದಕ್ಕೆ? ಜೇಬಲ್ಲಿ ಏನಾದ್ರು ಆಯುಧ ಇದೆಯಾ ನಿಮಗೆ ಅಂತ ತಪಾಸ್ ಮಾಡ್ತಾರೆ. ಅಲ್ಲಿ ಕಾಡಿಗೆ ಹೋಗ್ಬೇಕಾದ್ರೆ ತಪಾಸ್ ಮಾಡ್ತಾರೆ. ಒಂದು ಟೊಂಗೆ ಅಲ್ಲ, ಒಂದು ಎಲೆ ಕತ್ತರಿಸೋಕು ಪರ್ಮಿಷನ್ ಇಲ್ಲ ಅಲ್ಲಿ. ಯಾವ ಮರವನ್ನು ಕತ್ತರಿಸೋಲ್ಲ, ಅದು ತಾನಾಗಿ ತನ್ನ ಜೀವಾವಧಿ ಮುಗಿದ್ಮೇಲೆ ಕೆಳಗೆ ಬಿದ್ದ ಮೇಲೆ ತಗೊಂಡು ಹೋಗ್ತಾರೆ ಅಷ್ಟೇನೆ. ನನಗೂ ಅನಿಸ್ತು ನಮ್ಮ ದೇಶದಲ್ಲೂ ಹಾಗಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ. ಆ ಮರಗಳಿದ್ದಾವೆ 100 ಅಡಿ, 200 ಅಡಿ, 300 ಅಡಿ ಎತ್ತರ ಮರಗಳು. ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಒಂದೊಂದಿಷ್ಟು ದಪ್ಪ ಗಿಡ, ಖುಷಿ ಆಗುತ್ತೆ. ಅದರೊಂದು ಅತ್ಯಂತ ಪುರಾತನವಾದ ಗಿಡ ಇದೆ, ಅದು ಪ್ರಪಂಚದ ಅತ್ಯಂತ ದೊಡ್ಡ ವೃಕ್ಷ ಅಂತ ಹೆಸರು ಅದಕ್ಕೆ. ಪ್ರಪಂಚದ ಅತ್ಯಂತ ದೊಡ್ಡ ಗಿಡ ಅದು. ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಕಿಂಗ್ ಶರ್ಮನ್ ಅಂತ ಹೆಸರು ಕೊಟ್ಟಿದ್ದಾರೆ. ಶರ್ಮನ್ ಚಕ್ರವರ್ತಿ ಅಂತ ಅದಕ್ಕೆ ಹೆಸರು. ಎಷ್ಟು ದೊಡ್ಡದು ಗೊತ್ತಾ ಅದು. ಅದ್ರ ಕಾಂಡ ಸುತ್ತ ಹಾಕ್ಬೇಕಾದ್ರೆ ನನ್ನಂತರ 50 ಜನ ಹಿಂಗೆ ಕೈ ಹಿಡ್ಕೋಬೇಕಪ್ಪ, ಹಿಂಗೆ ಹಿಡ್ಕೊಂಡ್ರೆ ಕಾಂಡ ಸುತ್ತ ಹಾಕ್ಬೋದು. 350 ಅಡಿ ಹತ್ರ ಇರ್ಬೇಕದು. ಲಕ್ಷಾಂತರ ಪಕ್ಷಿಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ ಅದರೊಳಗೆ. ನಾನು ನೋಡಿ ಬಹಳ ಸಂತೋಷ ಆಯ್ತು. ಸಂತೋಷ ಆಗಿ ಒಂದು ಕತೆ ಬರೆದೆ ನಾನು, ರೀಡರ್ಸ್ ಡೈಜೆಸ್ಟ್ ಒಂದು ಕತೆ ಬರೆದೆ. ಏನು ಅಂದ್ರೆ, ಒಬ್ಬ ಮನುಷ್ಯ ಇದ್ದ, ಅವನು ಸೆಕ್ವಾಯಿಗೆ ಹೋದ, ಈ ಕಿಂಗ್ ಶರ್ಮನ್ ನೋಡ್ದ. ಈ ಕಿಂಗ್ ಶರ್ಮನ್ ಯಾವತ್ತೂ ಒಂದು ದಿವಸ
ಸಣ್ಣ ಸಸಿ ಆಗಿದ್ದಿರ್ಬೇಕಲ್ಲ, ಅವನು ಕಲ್ಪನೆ ಮಾಡ್ಕೊಂಡ. 100 ವರ್ಷದಿಂದೇನೋ 200 ವರ್ಷದಿಂದೇನೋ ಇಟ್ಟು ಪುಟ್ಟ ಸಸಿ ಆಗಿರ್ಬೇಕಲ್ಲ ಕಿಂಗ್ ಶರ್ಮನ್. ಅದ್ರ ಜೊತೆಗೆ ಇನ್ನೊಬ್ಬರು ತಮ್ಮ ಇದ್ದ ಅಂತ, ತಮ್ಮನ್ನು ನಾನು ಸೃಷ್ಟಿ ಮಾಡಿದ್ದು ಕಥೆಯಲ್ಲಿ. ಕಿಂಗ್ ಶರ್ಮನ್ ತಮ್ಮ ಒಬ್ಬ ಇದ್ದ ಅಂತ. ಈ ಹೋದವನ್ ಏನ್ ಮಾಡಿದ ಅಂದ್ರೆ, ಆ ತಮ್ಮನ್ನು ತಗೊಂಡು ಬಂದ ಮನೆಗೆ, ಬೆಳೆಸೋಣ ಗಡಿಗೆಯಲ್ಲಿ ಹಾಕಿ ಬೆಳೆಸೋಣ ಅಂತ. ಮನೆಗೆ ತಂದು ಒಂದು ಮಡಿಕೆಯಲ್ಲಿ ಮಣ್ಣು ಹಾಕಿ ಗೊಬ್ಬರ ಹಾಕಿ ಇಳಿಸಿದ. ಬೆಳೀತದು. 3 ತಿಂಗಳು ಮಡಿಕೆ ಹೊಡೆದೋಯ್ತು. ಎಲ್ಲ ಇವನ ಯಾಕೆ ಹೊಡಿತಿದ್ದು, ಮತ್ತೆ ತೆಗೆದ, ಮತ್ತೊಂದು ದೊಡ್ಡ ಮಡಿಕೆಯಲ್ಲಿ ಹಾಕಿದ. 2 ತಿಂಗಳು ಅದು ಹೊಡೆದೋಯ್ತು. ಅವನಂದ ಬಹುಶಃ ಯಾಕೆ ಹೊಡಿತದ ನೋಡಿಬಿಡೋಣ ಅಂತ ಒಂದ್ ದಿವಸ ಭಾನುವಾರ ಕೂತ್ಕೊಂಡು ಏನ್ ಮಾಡ್ದ ಗೊತ್ತಾ, ಆ ಮಣ್ಣೆಲ್ಲ ತೆಗೆದ, ನೋಡ್ತಾನೆ ಬೇರು ಇಷ್ಟು ಉದ್ದಾಗಿದೆ. ಓಹೋ ಹೋ, ಇದಕ್ಕೆ ಆಗ್ತಾ ಇಲ್ಲ ಅದು, ಅದನ್ನ ಕತ್ತರಿಸ್ಬೇಕು ಅನ್ಕೊಂಡ. ಏನ್ ಮಾಡ್ದ, ಮೇಲೆ 3 ಇಂಚ್ ಇಟ್ಟ ಬೇರು, ತೆಳಗಿನ ಬೇರು ಕತ್ತರಿಸ್ಬಿಟ್ಟ. ಮೇಲೆ ಚಿಗುರು ಬಂದಿತ್ತಲ್ಲ, ಚಿಗುರು ಕತ್ತರಿಸಿದ. ಪ್ರತಿ ತಿಂಗಳು ಅದೇ ಕೆಲಸನೇ. ಮೊದಲನೇ ಭಾನುವಾರ ಬಂದ ತಕ್ಷಣ ಮಣ್ಣು ತೆಗೆಯೋದು, ಬೇರು ಕತ್ತರಿಸೋದು, ಚಿಗುರು ಕತ್ತರಿಸೋದು. ಹಿಂಗೆ ಮಾಡ್ತಾ ಮಾಡ್ತಾ ಮಡಿಕೆಯಲ್ಲಿ ಹಾಕಿಟ್ಟ. 50 ವರ್ಷ ಆದ್ರೂ ಇಷ್ಟೇ ಉಳ್ಕೊಂತದ. ನಮ್ಮ ಜಪಾನಿ ಭಾಷೆಯಲ್ಲಿ ಅದಕ್ಕೆ ಬಾನ್ಸಾಯ್ ಅಂತಾರೆ. ನನಗೂ ಬಾನ್ಸಾಯ್ ಬಹಳ ಇಷ್ಟ, ಅದ್ಮೇಲೆ ದ್ವೇಷ ಏನಿಲ್ಲ. ಆದ್ರೆ ಅದು ಪಾಪ ಮಾಲೀಕನ ಮೇಲೆ ನಂಬ್ಕೊಂಡಿರ್ಬೇಕದು. ನಿಮ್ಮ ಮನೇಲಿ ಬಾನ್ಸಾಯ್ ಇದ್ರೆ ಮೇಲೆ ಮೇಲೆ ನೋಡ್ತಾ ಇರಬೇಕು. ನನಗೆ ಆದದ್ದು, ನಾನೊಂದ್ಸಲ ಬ್ಯಾಂಕಾಕಿಂದ ಬರ್ಬೇಕಾದ್ರೆ ನಾನು ಶಿಷ್ಯರೆಲ್ಲ ಸೇರಿ ಒಂದು ಗಿಫ್ಟ್ ಕೊಟ್ಟರು ನನಗೆ. ನಾ ಮನೆಗೆ ಬಂದು ನಾನು ಹೆಂಡತಿಗೆ ಹೇಳಿದೆ, ಏನಿದೆ ನೋಡು ಗಿಫ್ಟಲ್ಲಿ ಅಂತ. ತೆಗೆದು, ಅಯ್ಯೋ ಒಂದು ಗಿಡ ಇದೆ ಒಳಗಡೆ ಅಂದ್ಲು. ಇಷ್ಟೇ ಗಿಡ, ದಾಳಿಂಬೆ ಗಿಡ. ಅದಕ್ಕೊಂದು ಚೀಟಿ ಅನಿಸಿದ್ದಾರೆ, ಇದು 56 ವರ್ಷದ ದಾಳಿಂಬೆ ಗಿಡ ಅಂತ. ಅಯ್ಯೋ ಕರ್ಮವೇ, ನನ್ನ 4 ಕಣ್ಣು, ಸ್ವಂತದ್ದು 2, ಬಾಡಿಗೆ 2. ನೋಡಿದ್ರೆ ಹಣ್ಣಾಗಿದೆ ಅದ್ರೊಳಗೊಂದು, ತಿನ್ನಕ್ ಬರಲ್ಲ, ಸುಮ್ಮನೆ ನೋಡೋಕಟ್ಟೆ ಚಂದ ಅದು. ಯಾರಾದ್ರೂ ಗಿಫ್ಟ್ ಕೊಟ್ರೆ ಚಂದಪ್ಪ. ಅದ್ರ ಜೊತೆ ಒಂದು ಪಟ್ಟಿ ಕೊಟ್ರೆ, ಒಂದು ಪಟ್ಟಿ ಕೊಟ್ಟಿದ್ರು, ಈ ಗಿಡ ಹೇಗೆ ನೋಡ್ಕೋಬೇಕು ಅಂತ ಬರ್ದಿದ್ರು. ಅವ್ರು ಹೇಳಿದ್ರು, ಬಿಸಿಲಲ್ಲಿ ಇಡಬೇಡಿ, ಒಳಗೆ ಹೋಗುತ್ತೆ, ಬರೀ ನೆರಳಲ್ಲಿ ಇಟ್ಟರೆ ಬೆಳೆಯೋಲ್ಲ. ಹಿರಣ್ಯಕಶಿಪುವಿನ ಸಾವಿದ್ದಂಗಿದು, ಒಳಗೂ ಇಡಂಗಿಲ್ಲ, ಹೊರಗೂ ಇಡಂಗಿಲ್ಲ. ಆಮೇಲೆ ಬಂದು ಜಾಸ್ತಿ ಗೊಬ್ಬರ ಹಾಕಿದ್ರೆ ಬೇರು ಸುಟ್ಟೋಗುತ್ತೆ, ಕಮ್ಮಿ ಹಾಕಿದ್ರೆ ಬೆಳೆಯೋಲ್ಲ. ಪ್ರತಿ ಭಾನುವಾರ 1 ತಿಂಗಳಿಗೊಮ್ಮೆ ಅದು ಬೇರೆ ಕತ್ತರಿಸ್ಬೇಕು, ಚಿಗುರು ಕತ್ತರಿಸ್ಬೇಕು, ಇದೆಲ್ಲ ಮಾಡ್ಕೋಬೇಕು ಅಂದ್ರು. ಯಾರಿಗಾರು ಕೊಟ್ಬಿಡಪ್ಪ ಇದನ್ನ ಅಂತ, ನೋಡ್ಕೊಳಕ್ಕಾಗಲ್ಲ ಇದು. ಯಾಕೆ ಹೇಳಿದೆ ಅಂದ್ರೆ, ಆ ಬಾನ್ಸಾಯ್ ಬದುಕಬೇಕಾದ್ರೆ ಒಬ್ಬ ಯಜಮಾನ ಬೇಕು, ನೋಡ್ಕೊಳಕ್ ಬೇಕು. ನೀವು ಮನೆ ಕೀಲಿ ಹಾಕೊಂಡು ಹೋಗ್ಬಿಟ್ರೆ 1 ತಿಂಗಳು ನೀವು ಬರೋದ್ರಲ್ಲಿ ಬಾನ್ಸಾಯ್ ಸತ್ತೋಗಿರುತ್ತೆ. ಆದ್ರೆ ಕಿಂಗ್ ಶರ್ಮನ್ ಏನಾಯ್ತು, ಅದ್ರ ಅಣ್ಣ ಇದ್ದಾನಲ್ಲ ಅಲ್ಲಿ, ಏನಾಯ್ತು, ಯಾರು ನೀರು ಹಾಕ್ತಾರ ಅದಕ್ಕೆ? ಯಾರು ನೀರು ಹಾಕೋದ್ ಬೇಕಾಗಿಲ್ಲ. ಅದು ಲಕ್ಷಾಂತರ ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿದೆ. ತೀರ್ಮಾನ ಮಾಡಿ ಮಕ್ಕಳೇ, ನೀವೇನಾಗಬೇಕು, ಬಾನ್ಸಾಯ್ ಆಗಬೇಕು, ಕಿಂಗ್ ಶರ್ಮನ್ ಆಗಬೇಕು. ಕಿಂಗ್ ಶರ್ಮನ್ ಆಗಬೇಕಾದ್ರೆ ಬೇರೆಗಿದೆ, ಆತ್ಮವಿಶ್ವಾಸ ಇಲ್ಲದೆ ಕಿಂಗ್ ಶರ್ಮನ್ ಆಗೋಕ್ ಸಾಧ್ಯ ಇಲ್ಲ. ನೀವು ಯಾರ ಮೇಲೂ ಅವಲಂಬನ ಆಗ್ಬೇಕಾಗಿಲ್ಲ. ಆದ್ರೆ ಬಾನ್ಸಾಯ್ ಆದ್ರೆ ಯಾರೋ ಒಬ್ಬರು ನಿಮ್ಮನ್ನು ಕಾಪಾಡ್ಕೊಂಡೇ ಇರಬೇಕು, ನೋಡ್ಕೊಂಡೇ ಇರಬೇಕು, ಮತ್ತೊಬ್ಬರಿಗೆ ಪರಾವಲಂಬಿಯಾಗೇ ಬದುಕಬೇಕು. ನನ್ನ ಪ್ರಶ್ನೆ ಇಷ್ಟು, ನೀವು ಕಿಂಗ್ ಶರ್ಮನ್ ಆಗ್ಬೇಕಾದ್ರೆ ಮೊಟ್ಟ ಮೊದಲನೇ ಕೂಡ ನಿಮಗಿರುವಂತ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಒಬ್ಬರಲ್ಲ, ಇಡೀ ಪ್ರಪಂಚದ ಆತ್ಮವಿಶ್ವಾಸ ಬರಬೇಕು. ಈ ವಯಸ್ಸಲ್ಲಿ ಬರದೇ ಹೋದ್ರೆ ಇನ್ನು ಯಾವಾಗ ಬರ್ಬೇಕು ನಿಮಗೆ? ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ದು. ಕೆಲವರು ಗೊಣಗ್ತಾರೆ ಬಹಳ ಹುಡುಗರು, ಇಲ್ಲ ಸರ್ ನಾವೆಲ್ಲ ಹಳ್ಳಿಯಿಂದ ಬಂದವರು ಸರ್, ನಮಗೇನಾಗುತ್ತೆ ಸರ್, ನಮ್ಗೆ ಯಾರು ಇಲ್ಲ ಸರ್, ನಾವು ಬಡವರು ಸರ್, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಸರ್, ದೊಡ್ಡ ದೊಡ್ಡವ್ರಿಗೆಲ್ಲ ಆಗ್ಬಿಡುತ್ತೆ, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ದಯವಿಟ್ಟು ಗೊಣಗೋದನ್ನು ಬದ್ ಮಾಡಿ. ಗೊಣಗೋದ್ರಿಂದ ಯಾರೂ ದೊಡ್ಡವರಾಗಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ನೆಪಗಳವು. ನಾನು ಹಳ್ಳಿಯಿಂದ ಬಂದಿದ್ದೇನೆ, ನಾನು ಬಡವ ಇದ್ದೀನಿ, ಎಲ್ಲ ನೆಪಗಳಿವು. ನೀವು ದೊಡ್ಡವರು ಆಗಬೇಕು ಅಂತ ಮನಸ್ಸು ಮಾಡಿದ್ರೆ ಯಾವ ವಾತಾವರಣದಿಂದ ಆದ್ರೂ ದೊಡ್ಡವರಾಗ್ತೀರಿ. ಅಬ್ರಹಾಂ ಲಿಂಕನ್ ಬಂದದ್ದು ಯಾವ ವಾತಾವರಣ ಗೊತ್ತಾ ನಿಮಗೆ? ಶಾಲೆಗೆ ಹೋಗಿಲ್ಲ, ಕುರಿ ಕಾಯ್ತಿದ್ದ ಅವನು. ಅವನ ಅಮೆರಿಕದ ಶ್ರೇಷ್ಠ ರಾಷ್ಟ್ರಪತಿ ಆಗ್ಲಿಲ್ಲ. ಅಷ್ಟು ದೂರ ಯಾಕಪ್ಪ? ನಮ್ಮ ಅಬ್ದುಲ್ ಕಲಾಂ ಬಂದದ್ದು ಎಲ್ಲಿಂದ? ರಾಮೇಶ್ವರಂದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೂತ್ಕೊಂಡು ಕಲ್ತಂತ ಹುಡುಗ, ಕೆಳಗಡೆ ನೆಲ ಇಲ್ಲ, ಮರಳಲ್ಲಿ ಕೂತ್ಕೊಂಡು ಕಲ್ತಿದ್ದಾರೆ. ನನ್ನ ಭಾಗ್ಯ ಅದು. 15 ವರ್ಷ ಅವ್ರ ಜೊತೆ ಸಂಪರ್ಕದಲ್ಲಿರುವಂತ ಅವಕಾಶ ಇತ್ತು. ನಾನು ಸಾಕಷ್ಟು ಸಲ ಕಂಡಿದ್ದೇನೆ, ಅವ್ರ ಭಾಷಣ ಅನುವಾದ ನಾನೇ ಮಾಡಿದ್ದೀನಿ ಕನ್ನಡಕ್ಕೆ ಎಷ್ಟೋ ಸಲ. ಅಂತ ಮನುಷ್ಯ ನೋಡ್ಲಿಲ್ರಿ ನಾನು ಜೀವನದಲ್ಲಿ. ಒಂದು ಸಲ ಕೊರಗಲಿಲ್ಲ, ನಾನು ಬಡತನದಿಂದ ಬಂದದ್ದು, ನನಗೆ ಯಾರು ಮಾಡಬೇಕು? ನಮಗೆ ನಾವೇ ಬೆಳೆಸ್ಕೋಬೇಕು ತಾನೆ. ಎಷ್ಟು ಜನ ನಂಬ್ಕೊಂಡಿರ್ತೀರಿ? ಕಲಾಂ ಬೆಳೆದಂತ ಜೀವನ ನೋಡ್ಬೇಕ್ರಿ, ಬಡತನದಂತ ಬಂದ ಜೀವನ. ಬೆಸ್ತನ ಮನೆಯಲ್ಲಿ ದೋಣಿ ಮಾಡುವಂಥವ್ರ ಮನೇಲಿ ಬೆಳೆದಂತ ಹುಡುಗ. ಎಷ್ಟು ಸೆಲ್ಫ್ ಪ್ರೆಸ್ಟೀಜ್, ಕಾನ್ಫಿಡೆನ್ಸ್ ಆಗಿತ್ತು. ISROದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡುವಂತ ಹುಡುಗ ಒಂದ್ಸಲ ರಾಮೇಶ್ವರ ಮೊದಲೇ ಸಲ ರಜಾ ಹಾಕಿ ಹೋಗಿದ್ದಾರೆ. 15 ದಿವಸ ರಜಾ. ಯಾಕೆ ಗೊತ್ತಾ? ಅಣ್ಣ ಪೇಪರ್ ಹಂಚ್ತಾ ಇದ್ರು ಊರಲ್ಲೆಲ್ಲ. ಅಣ್ಣನಿಗೆ ಹುಷಾರಿಲ್ಲ. ಈತ ಸೈಂಟಿಸ್ಟ್ ಆಗಿದ್ದವರು ಸೈಕಲ್ ಮೇಲೆ ಮನೆ ಮನೆಗೆ ಹೋಗಿ ಪೇಪರ್ ಹಂಚಿ ಬಂದಿದ್ದಾರೆ. ಅದಕ್ಕೇನು ಸಂಬಂಧ ಇಲ್ಲ, ಸೈಂಟಿಸ್ಟ್ ಅಲ್ಲಿ ಇಲ್ಲ, ಅಣ್ಣನ ಕೆಲಸ ಮಾಡಬೇಕು.
ಈ ಆತ್ಮವಿಶ್ವಾಸ ನಮಗೂ ಬರೋದು ಬೇಡವೇನ್ರಿ? ನಾ ಕಂಡಿದ್ದೇನೆ ಅಂಥವ್ರನ್ನ. ಇನ್ನೊಬ್ಬ ಹುಡುಗ, ಕೇರಳ ಹುಡುಗ, ಬಡತನ ಅಂದ್ರೆ ನಂಬೋಕ್ ಸಾಧ್ಯ ಇಲ್ಲ ರೀ. ಅವ್ರನ್ನ ಯಾರು ಮುಟ್ಸ್ಕೊತಾ ಇರಲಿಲ್ಲ ಅಸ್ಪೃಶ್ಯರು ಅಂತೇಳಿ. ಆ ಹುಡುಗ ಶಾಲೆಗೆ ಲೇಟಾಗಿ ಬಂದ, 2-3 ದಿವಸ ಲೇಟಾಗಿ ಬಂದ. ಓಡಿ ಬರೋನು. ಮೊದಲನೇ ಕ್ಲಾಸಲ್ಲಿ ಗಣಿತ ಮೇಷ್ಟ್ರು ಭಾರಿ ಸ್ಟ್ರಿಕ್ಟ್ ಅವರು. ಏಯ್ ಹೊರಗೆ ಹೋಗೋ, ನಿಂತ್ಕೋ, ಹೊರಗೆ ನಿಂತ್ಕೋ ಅಂತ ಕಳಿಸಿದ್ರು. ಹುಡುಗ ಪಾಪ ಹೊರಗಡೆ ಅವ್ರು ನಿಂತ್ಕೊಂಡ. ಆ ಮೇಷ್ಟ್ರು ಹೊರಗೆ ಬಂದು ನೋಡಿದ್ರು, ಏನ್ ಬರ್ಕೊಂಡಿದ್ದ ಅನ್ನೋ ತೋಡಿಲಿ, ಏನ್ ಬರ್ಕೊಂಡಿದ್ದು ತೋರಿಸು. ಆ ಕಿಟಕಿಯಿಂದ ನೋಡಿ ಬರ್ಕೋತಿದ್ದ ಹುಡುಗ. ಮೇಷ್ಟ್ರಿಗೆ ಆಶ್ಚರ್ಯ ಆಯ್ತಪ್ಪ, ಒಳಗಡೆ ಕೂತ್ಕೊಂಡವ್ರು ಬರ್ಕೊಂಡಿಲ್ಲಲ್ಲಪ್ಪ, ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದ ಹುಡುಗ. ಅವನು ಕರ್ಕೊಂಡೋದ್ರು. ಯಾಕೋ ದಿನ ಲೇಟಾಗಿ ಬರ್ತೀವ ನೀನು ಅಂತ ಕೇಳಿದ್ರು. ಆತ ಅಳೋಕ್ ಶುರು ಮಾಡಿದ. ಸರ್, ನನ್ನ ತಾಯಿಗೆ ಯಾವಾಗಲೂ ಹುಷಾರಿರಲ್ಲ ಸರ್, ಆರೋಗ್ಯ ಸರಿನೇ ಇಲ್ಲ ಸರ್, ನಮ್ಮನ್ನು ಯಾರೂ ಮುಟ್ಸ್ಕೊಳ್ಳಲ್ಲ. ನಾನು ದೂರ ಓಡ್ ಹೋಗಿ ನೀರು ತರಬೇಕು ಸರ್, ಬೆಳಿಗ್ಗೆ 4:15 ಓಡ್ ಹೋಗ್ತೀನಿ, ನೀರು ತಂದು ನಾನು ಅಡಿಗೆ ಮಾಡ್ತೀನಿ ಸರ್, ಮಾಡಿ ಅಮ್ಮನಿಗಿಟ್ಟು ನಾನು ಡಬ್ಬ ತುಂಬಿಕೊಂಡು ಓಡಿ ಬರ್ಬೇಕು ಸರ್, ಬಸ್ ಇಲ್ಲ ಸರ್, 6 ಕಿಲೋಮೀಟರ್ ಓಡ್ಕೊಂಡ್ ಬರ್ಬೇಕು ಸರ್, ನಾನು ಬರುವಾಗ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸರ್ ಅಂದ. ಮೇಷ್ಟ್ರ ಕಣ್ಣಲ್ಲಿ ನೀರು ಬಂತು. ತಲೆ ಕೆಡಿಸ್ಕೋಬೇಡ ಕಣಯ್ಯ, ನಾಳೆಯಿಂದ ಲೇಟಾಗಿ ಬಂದ್ರು ಅಡ್ಡಿಲ್ಲ, ಕ್ಲಾಸಿಗೆ ಬಂದ್ಬಿಡು ನೀವು, ಒಳಗಡೆ ಕೂತ್ಕೋ ಅಂದ್ರು. ಅವನಿಗೆ ಹೇಳ್ಕೊಟ್ರು, ಮತ್ತೆ ಪಾಠ ಮಾಡಿದ್ರು, ಚೆನ್ನಾಗಿ ಓದು ಅಂತ ಹೇಳ್ಕೊಟ್ರು. ನೀವು ನಂಬಲಿಕ್ಕಿಲ್ಲ, ಆ ಹುಡುಗ ಮುಂದೆ IFS ಆಗಿ, ಭಾರತದ ರಾಯಭಾರಿಯಾಗಿ ಅಮೆರಿಕದಲ್ಲಿ, ಉಪರಾಷ್ಟ್ರಪತಿಯಾಗಿ, ಭಾರತದ ರಾಷ್ಟ್ರಪತಿ ಅಂತ ರಿಟೈರ್ ಆದ್ರು. ಡಾಕ್ಟರ್ KR ನಾರಾಯಣನ್ ಹೆಸರು ಕೇಳಿದ್ದಿರ್ತಾನೆ. ಅವ್ರ ಹತ್ರ ಗೊಣಗಿದ್ರ, ಅಯ್ಯೋ ನಾ ಬಡತನದಿಂದ ಬಂದವನು, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಅನ್ಲಿಲ್ಲ. ಒಂದು ವಿಚಾರ ತಿಳ್ಕೊಂಬಿಡಿ ಮಕ್ಕಳೇ, ಬಹಳ ಮುಖ್ಯವಾದದ್ದು. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ಯು ವಿಲ್ ಬಿ ಸಕ್ಸಸ್ಫುಲ್. ನಿಮ್ಮ ಇದು ಇಂಟೆನ್ಷನ್ಸ್ ಆಫ್ ಯುವರ್ಸ್ ಆರ್ ಪ್ಯೂರ್ ಅಂಡ್ ಹಾರ್ಡ್. ನಾನು ದೊಡ್ಡವನು ಆಗಲೇಬೇಕು ಅಂತ ನಿಮ್ಮಲ್ಲಿ ಹಠ ಇದ್ರೆ, ಅದಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ, ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ. ನೀವು ಪ್ರಯತ್ನ ಮಾಡದೆ ಹೋದ್ರೆ ಭಗವಂತನೂ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ನಾನು ದೊಡ್ಡವನ್ ಆಗ್ತೀನಿ ಅಂತ ಹಠ ಇಟ್ಟು ಹೊಂಟ್ರೆ, ಮನಮೋಹನ್ ಸಿಂಗ್ ಅವ್ರು ಕಲ್ತದ್ದು ಎಲ್ಲಿ ಸ್ವಾಮಿ? ಹಳ್ಳಿಯಲ್ಲಿ, ಪಂಜಾಬದ ಸಣ್ಣ ಹಳ್ಳಿಯಲ್ಲಿ ಕಲ್ತದ್ದು. ಅವರು ಬಡತನದಲ್ಲೇ ಬಂದವರು. ನಮ್ಮ ಭಾರತದ ಪ್ರಧಾನಮಂತ್ರಿ ಕಲ್ತದ್ದು ಎಲ್ಲಿ? ಬಡತನದಲ್ಲೇ ಬಂದದ್ದು ತಾನೆ. ಹೀಗಿದ್ದವ್ರು ದೊಡ್ಡವರು ಆಗೋದಾದ್ರೆ ನಾವ್ ಯಾಕ್ರಿ ಒಣಗಬೇಕು? ನಾವು ಹಳ್ಳಿಯಿಂದ ಬಂದಿದ್ವಿ ಸರ್, ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ಸರ್. ಮೊದಲು ನಿಮ್ಮ ಸಪೋರ್ಟ್ ನೀವೇ ಕೊಟ್ಕೊಳ್ಳಿ. ನಾನು ಮಾಡ್ತೀನಿ ಅಂತ ಹಠ ಹಿಡೀರಿ. ಅದಕ್ಕೆ ಹೇಳ್ತೀನಿ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಅಂಡ್ ಆನೆಸ್ಟ್, God will stand next to you. If your intentions are not good enough, nobody can support you. ಯಾರು ಸಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ. ಅದನ್ನ ಪ್ರಯತ್ನ ಮಾಡಿ. ಮತ್ತೆ ಅದೇ ಪ್ರಶ್ನೆ ಕೇಳ್ಬೇಕು ನಾನು, ಹೂಸ್ ಲೈಫ್ ಇಸ್ ದಿಸ್? ಯಾರ ಜೀವನ ಇದು? ಸ್ವಂತದ ಬಾಡಿಗೆದ? ಸ್ವಂತದಾದ್ರೆ ಹಿಂಗಿರೋಕ್ ಸಾಧ್ಯ ಇಲ್ಲ. ಕೇರ್ಫುಲ್ ಆಗಿರ್ಬೇಕು. ಇರೋದು ಒಂದು ಜೀವನ, ನನಗೆ ಬದುಕಿರೋ ಚೆನ್ನಾಗಿ ಬದುಕಬೇಕು, ದೊಡ್ಡವನಾಗಬೇಕು, ಪ್ರಯತ್ನ ಮಾಡಬೇಕು, ದೇಶಕ್ಕೆ ಕಾಣಿಕೆ ಕೊಡಬೇಕು ಅಂತ ಹಠ ಹಿಡಿದು ಹೊರಡಿ. ಎಂಥ ಸಾಧ್ಯತೆ ಆಗತ್ತೆ ಗೊತ್ತಾ? ಬಹಳ ದೊಡ್ಡ ಸಾಧ್ಯತೆ ಆಗತ್ತೆ. ಗೊಣಕೊಂಡಿರೋದು ಬೇಡ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ಹೇಳಬೇಕು, ಯಾವಾಗಲೂ ಪಾಸಿಟಿವ್ ಆಗಿರಿಪ್ಪ. ನಾವು ಸಾಕು, ಗೊಣಗಿದ್ದು ಸಾಕು, ಬೇಕಾದಷ್ಟು ಗೊಣಗ್ಬಿಟ್ಟಿದ್ದೀವಿ. ಪಾಸಿಟಿವ್ ಆಗಿರ್ಬೇಕು. ಜಗತ್ತಲ್ಲಿ ಬೇಕಾದಷ್ಟು ಒಳ್ಳೇದಿದೆ ನೋಡಿ. ಇನ್ನೊಂದು ಹೇಳ್ತೀನಿ, ಒಂದು ಕೆಲಸ ಮಾಡಿ, ಇವತ್ತಿನ ನ್ಯೂಸ್ ಪೇಪರ್ ತಗೊಳ್ಳಿ, ಯಾವುದೋ ಪೇಪರ್, ಇವತ್ತಿಂದೋ ಯಾವತ್ತಿಂದೋ, ಒಂದು ಹಸಿರು ಮಸಿ ಪೆನ್ನು, ಒಂದು ಕೆಂಪು ಮಸಿ ಪೆನ್ ಹಿಡ್ಕೊಳ್ಳಿ. ಎಷ್ಟು ಕೆಟ್ಟ ಸುದ್ದಿಗಳಿದ್ದಾವೋ ಅದನ್ನು ರೆಡ್ ಇಂಕಲ್ಲಿ ಮಾರ್ಕ್ ಮಾಡಿ, ಒಳ್ಳೆ ಸುದ್ದಿಗಳನ್ನೆಲ್ಲ ಹಸಿರು ಇಂಕಲ್ಲಿ ಮಾರ್ಕ್ ಮಾಡಿ. ತೆಗೆದು ನೋಡಿ, ಪೇಪರ್ ತುಂಬ ಕೆಂಪೆ ಕಾಣಿಸಲ್ಲ, ಬರೀ ಕೆಟ್ಟ ಸುದ್ದಿನೇ ಕಾಣಿಸ್ತಾವಲ್ಲ. ಅದ್ಯಾಕೆ? ಟೆಲಿವಿಷನ್ನಲ್ಲಿ ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಯಾವು? ಒಂದು ಪಾಸಿಟಿವ್ ಇರಲ್ಲ. ಯಾಕೆ ಹಿಂಗೆ? ಒಂದ್ಸಲ ಡಾಕ್ಟರ್ ಕಲಾಂ ಕೇಳಿದ್ದಾರೆ ನನಗೆ, ನಾನು ಡಾಕ್ಟರ್ ಕೆ ಅನ್ನೋರು, ಡಾಕ್ಟರ್ ಕೆ, ವೈ ಪೀಪಲ್ ಆರ್ ನೆಗೆಟಿವ್ ಅಂತ ಕೇಳಿದ್ರು. ಜನ ಯಾಕೆ ಋಣಾತ್ಮಕವಾಗಿದ್ದಾರೆ, ಪಾಸಿಟಿವ್ ಹಾಕಿಲ್ಲ ಅಂತ ಕೇಳಿದ್ರು. ನಾ ಇದು ಮನುಷ್ಯ ಸ್ವಭಾವ ಸರ್, ಅದು ಮನುಷ್ಯ ಸ್ವಭಾವ. ಪುಟ್ಟ ಮಗು ಕೊಟ್ಟು ನೋಡಿ, ಒಂದು ಕಾಗದ ಚೂರು ಏನ್ ಮಾಡುತ್ತೆ, ಅದು ಹರಿತದೆ ಅಲ್ವಾ? ಕಾಗದ ಚೂರು ಕೊಟ್ಟು ಹರಿದು ಬಿಡ್ತದೆ. 2 ಚೂರು ಕೊಟ್ಟು ನೋಡಿ, ಜೋಡ್ಸಕ್ ಹೋಗೋದೇ ಇಲ್ಲ ಅದೊಂದು ಮನುಷ್ಯ ಸ್ವಭಾವ ಅದು. ಅದಕ್ಕೆ ಹಿಂದೆ AG ಗಾರ್ಡ್ನರ್ ಅನ್ನೋನು ಹೇಳಿದ್ದ, ನಾಯಿ ಮನುಷ್ಯನ ಕಚ್ಚಿದ್ರೆ ಸುದ್ದಿ ಅಲ್ಲ. ನಾಯಿ ಮನುಷ್ಯನ ಕಚ್ಚಿದ್ರೆ ದೊಡ್ಡ ಸುದ್ದಿ ಏನಲ್ಲ, ಸಣ್ಣ ಸುದ್ದಿ ಆಗುತ್ತೆ. ಆದ್ರೆ ಮನುಷ್ಯ ಬೆನ್ ಹತ್ತಿ ನಾಯಿನ ಕಚ್ಚಿದ್ರೆ ಬಹುದೊಡ್ಡ ಸುದ್ದಿ ಆಗ್ತದೆ. ಅದರಿಂದ ಟೆಲಿವಿಷನ್ ಆಗಲಿ, ಪೇಪರಲ್ಲಾಗಲಿ ಯಾವುದು ಮಾರಾಟ ಆಗುತ್ತೋ ಆ ಸುದ್ದಿ ಹಾಕ್ತಾರೆ. ನಮ್ಮ ಕಣ್ಣಿಗೆ ಅವೇ ಬೀಳ್ತವೆ. ಆದ್ರೆ ಒಂದು ಮಾತ್ರ ನೀವು ನಂಬ್ಕೋಬೇಕು, ದಯವಿಟ್ಟು ನಂಬಿ ನಾ ಹೇಳೋದನ್ನ, 85% of the people in the world are good. 85% of the people in the world are good. Remaining 15% makes so much noise that you don't hear the 85%. ತುಂಬಾ ಗದ್ದಲ ಮಾಡ್ತಾರೆ 15% ಜನ, ಅವರೇ ಕಾಣೋದು ಕಣ್ಣಿಗೆ. ಆದ್ರೆ 85% ಜನ ಒಳ್ಳೆಯವರಿದ್ದಾರೆ. ದಯವಿಟ್ಟು ನಂಬ್ಕೋಬೇಕು ನೀವು ಇದನ್ನ. ಬರೀ ನೆಗೆಟಿವ್ ಆದ್ರೆ ಜೀವನ ಏನೂ ಆಗಲ್ಲ. ಪಾಸಿಟಿವ್ ಆಗಿರಿ. ಅಂದ್ರೆ
ಸುಮ್ಸನೆ ಪಾಸಿಟಿವ್ ಆಗೋದಲ್ಲ, ಪಾಸಿಟಿವ್ ಕಂಡ್ಕೋಬೇಕು. ಈಗ ನಾವು ಹೇಳಿಲ್ವಾ, ಕೊರೋನಾದಲ್ಲಿ ತೊಂದರೆ ಆಯಿತು, ಬೇಕಾಷ್ಟು ತೊಂದರೆ ಆಗಿದೆ, ಅದ್ರ ಕೆಲವು ಲಾಭನೂ ಆಗಿದೆಯಲ್ಲಪ್ಪ. ಮೊಟ್ಟ ಮೊದಲನೇ ಬಾರಿಗೆ ಪರಿವಾರದವರೆಲ್ಲ ಮನೇಲಿ ಕೂತಿಲ್ವಾ, ಒಬ್ಬೊಬ್ಬರು ಕೊಡ್ಕೊಂಡು ಪ್ರೀತಿಯಿಂದ ಮಾತಾಡೋಕೆ ಅವಕಾಶ ಆಗಿಲ್ವಾ? ದಯವಿಟ್ಟು ನೋಡಿ, ಒಳ್ಳೇದು ಆಗಿದೆ. ಆ ಒಳ್ಳೇದನ್ನು ಕಾಣುವಂಥ ಗುಣ ಬೇಕು. ಒಂದ್ಸಲ ಕಲಾಂ ಅವ್ರು ಏನು ಮಾಡಿದ್ರು, ಎಲ್ಲ ನೆಗೆಟಿವ್ ಮಾಡ್ತಾರಲ್ಲ, ಏನು ಮಾಡೋದು? ಒಂದು ಸಣ್ಣ ಕೆಲಸ ಮಾಡಿದ್ರು. ಅವ್ರು ಪ್ರೆಸಿಡೆಂಟ್ ಆದಾಗ 2002ರಿಂದ 2006 ಅವರಿದ್ರು. ಒಂದು ಇಲೆಕ್ಟ್ರಾನಿಕ್ ಮ್ಯಾಗಝೈನ್ ಅಂತ ಮಾಡಿದ್ರು, ಗುಡ್ ಅಂತ ಹೆಸರು. ಏನಿಲ್ಲ ಅದರೊಳಗೆ, ನಾವೊಂದು 2-3 ಜನ ಅದಕ್ಕೆ ಸಬ್ ಎಡಿಟರ್ಸ್ ಥರ. ನಾವೇನು ಮಾಡೋದು, ಈ ವಾರ ಪ್ರಪಂಚದಲ್ಲಿ ಏನೇನು ಒಳ್ಳೇದಾಯ್ತು, ಯಾವ್ಯಾವ ಫೀಲ್ಡಲ್ಲಿ, ಎಜುಕೇಷನ್ ಆಗ್ಬೋದು, ಕೃಷಿ ಆಗ್ಬೋದು, ಉದ್ಯಮ ಆಗ್ಬೋದು, ಒಂದೊಂದರಲ್ಲಿ ಈ ವಾರ ಚೆನ್ನಾಗಿ ಏನಾಯ್ತು ಜಗತ್ತಲ್ಲಿ ಅನ್ನೋದನ್ನ ಒಂದು 2-3 ಕಾಲಮ್ ಬರೆಯೋದು. ಅದನ್ನು ಸೇರಿಸಿ ಒಂದು ಇಲೆಕ್ಟ್ರಾನಿಕ್ ಮ್ಯಾಗಝೈನ್, ಅದು ಅಂದರೆ ಪ್ರಿಂಟ್ ಇಲ್ಲ, ಹಾಗೆ ಯಾರು ಬೇಕಾದ್ರೂ ಮೆಂಬರ್ ಆಗ್ಬೋದು. ನಿಮ್ಗೆ ಆಶ್ಚರ್ಯ ಆಗತ್ತೆ, ಒಂದು ವರ್ಷದಲ್ಲಿ 10 ಲಕ್ಷ ಜನ ಮೆಂಬರ್ ಆಗಿದ್ರು ಅದಕ್ಕೆ. ಕಲಾಂ ಅಂದ್ರು, ಡಾಕ್ಟರ್ ಕೆ, ಯು ಆರ್ ರೈಟ್, ಕರೆಕ್ಟ್ ಹೇಳಿದ್ ನೀನು. ಜನಕ್ಕೆ ಒಳ್ಳೇದು ನೋಡ್ಬೇಕು ಅಂತಿದೆ, ಸಿಗ್ತಾ ಇಲ್ವೇ? ಗೊತ್ತಾಯ್ತಲ್ಲ, ಒಳ್ಳೇದು ನೋಡ್ಬೇಕು ಅಂತ ಆಸೆ ಇದೆ, ಸಿಗ್ತಾ ಇಲ್ಲ, ಅದಕ್ಕೆ ಇದನ್ನ ನೋಡ್ತಾರೆ ಅವರು. ದಯವಿಟ್ಟು ನಾನು ನಿಮ್ಮನ್ನು ಹೇಳೋದು, ಜಗತ್ತಲ್ಲಿ ಅಷ್ಟು ಒಳ್ಳೇದಿದೆ, ತುಂಬಾ ಒಳ್ಳೇದಿದೆ, ಅದನ್ನ ನಂಬ್ಕೊಳ್ಳಿ. ಅದನ್ನ ಬಿಟ್ಟು ಬರೀ ಇದನ್ನ ನೋಡ್ಕೊಂಡು ಅಯ್ಯೋ ಅಯ್ಯೋ ಅಂತ ಕೊರಗಬೇಡಿ. ನನ್ನ ಗೆಳೆಯ ಒಬ್ಬ ಇದ್ದಾನೆ ಶಿಕಾಗೋದಲ್ಲಿ, ಅವನ ಹೆಸರು ಹೇಳ್ತೀನಿ, ಬೇಕಾದ್ರೆ ಗೂಗಲ್ಗೆ ಹೋಗಿ ಚೆಕ್ ಮಾಡಿ ನೀವು. ಲೇಸಿ ಹಾಲ್ ಅಂತ, LACEYHALL, LACEYHALL, ಲೇಸಿ ಹಾಲ್ ಅಂತ ಅವನ ಹೆಸರು. ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡ್ಲೆಲ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ಆತ ಮನಃಶಾಸ್ತ್ರಜ್ಞ. ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂತು ಅವನ ಸಂಶೋಧನೆಗೆ. ದೊಡ್ಡ ಮನುಷ್ಯ. ಅವನ ಸಂಶೋಧನೆ ಏನು ಗೊತ್ತಾ, ದಯವಿಟ್ಟು ನಿಮ್ಮ ಕಣ್ಣಲ್ಲಿ ಇರಬೇಕಿದು. ಅವನೇನು ಮಾಡ್ದ, ಎಲ್ಲರಿಗೂ ಒಂದು ಡೈರಿ ಕೊಟ್ಟ. ತನ್ನ ಸ್ನೇಹಿತರನ್ನೆಲ್ಲ ಕರೆದು ಎಲ್ಲರಿಗೂ ಒಂದು ಇಂಥ ಡೈರಿ ಕೊಟ್ಟು, ಆ ಡೈರಿಯಲ್ಲಿ ಎಲ್ಲ ಪುಟದಲ್ಲೂ ಒಂದು ಮಧ್ಯದಲ್ಲಿ ಒಂದು ಗೆರೆ, ಈಗ ಒಂದು ಮಧ್ಯ ಗೆರೆ ಇರಬೇಕು ಎಲ್ಲ ಪುಟದಲ್ಲಿ ಮಾಡಿ, ಎಲ್ಲರಿಗೂ ಒಂದೊಂದು ಡೈರಿ ಕೊಟ್ಟ. ಮುಗಿದ ತಕ್ಷಣ ಮತ್ತೊಂದು ಹೇಳಿ ಮತ್ತೊಂದು ಕೊಡ್ತೀನಿ ಅಂದ. ಸುಮಾರು 12,000 ಜನ ಆರಿಸಿದ ಅವನು, ಅಮೇರಿಕಾ ಮತ್ತು ಕೆನಡಾ 2 ಕಡೆನೂ. ಅವ್ರಿಗೇನು ಕೆಲಸ, ಈ ಡೈರಿ ಇಟ್ಕೊಳ್ಳಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಮಲ್ಕೊಳ್ಳೋವರೆಗೂ ಏನೇನು ಘಟನೆ ಆಗ್ತವೆ ಜೀವನದಲ್ಲಿ, ಅದರೊಳಗೆ ಪಾಸಿಟಿವ್ ಆಗಿದ್ದನ್ನು ಎಡಗಡೆ ಬರೀರಿ, ನೆಗೆಟಿವ್ ಆಗಿದ್ದನ್ನು ಬಲಗಡೆ ಬರೀರಿ. ಎಲ್ಲರಿಗೂ ಅನುಭವ ಆಗಿರುತ್ತೆ ಅದು. ಮನೆ ಬಂದು ಬೆಳಗ್ಗೆದ್ದು ನ್ಯೂಸ್ ಪೇಪರ್ ತೊಗೊಳಕ್ಕೆ ಹೋಗ್ತೀರಿ, ಹಿಂದಿನ ದಿವಸ ಮಳೆ ಆಗಿದೆ, ಆ ಹುಡುಗ ಡಬ್ಬದಲ್ಲಿ ಹಾಕೋಬೋದು ಬಿಸಾಕ್ ಹೋಗಿದ್ದಾನೆ ಕಾಂಪೌಂಡ್ ಒಳಗಡೆ, ಆ ಪೇಪರ್ ಪೂರ್ತಿ ನೀರಲ್ಲಿ ನೆಂದು ಹೋಗಿದೆ. ಎತ್ತಿದ್ರೆ ನಿಮಗೆ ಪೇಪರ್ ಸಿಗಲ್ಲ, ಪೇಪರ್ ಜ್ಯೂಸ್ ಸಿಗುತ್ತೆ, ಸಿಟ್ಟು ಬರಲ್ವಾ? ಬುದ್ಧಿ ಇಲ್ಲ ಅಲ್ರಿ ಅವನಿಗೆ, ಬಾಕ್ಸಲ್ಲಿ ಹಾಕಂಗಿಲ್ಲ ಅಂತ ಕೂಗಾಡ್ಕೊಂಡ್ ಬರ್ತೀರಿ. ಅಲ್ಲಿಂದ ಶುರು, ರಾತ್ರಿ ಮಲ್ಕೊಳ್ಳೋ ತನಕ ಏನೇನು ನೆಗೆಟಿವ್ ಆಗ್ತದೋ ಬಲಗಡೆ ಬರೀರಿ, ಪಾಸಿಟಿವ್ ಆಗೋದು ಎಡಗಡೆ ಬರೀರಿ ಅಂತ ಕೊಟ್ಟ. ಅದೆಲ್ಲ ತಂದು ಕಂಪ್ಯೂಟರೈಸ್ ಮಾಡಿ ಆತ ಒಂದು ರಿಪೋರ್ಟ್ ಬರೆದ. ನಿಮ್ಗೆ ಆಶ್ಚರ್ಯ ಆಗತ್ತೆ ಮಕ್ಕಳು ಹೇಳಿದ್ರೆ. ರಿಪೋರ್ಟ್ ಏನು ಹೇಳುತ್ತೆ ಗೊತ್ತಾ, 92% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಮಾರ್ಕ್ ಮಾಡಿ ಇದನ್ನ. 92% ಸುದ್ದಿಗಳ ಮೇಲೆ ಬರೋದು ಎಲ್ಲ ಋಣಾತ್ಮಕವಾಗಿ ನೆಗೆಟಿವ್ ಆಗಿದ್ದಾವೆ. ಇದೇನು ದೊಡ್ಡ ಸಂಶೋಧನೆ ಅಂತಲ್ಲ. ಅವನು ಮುಂದೆ ಅದ್ರ ಮೇಲೆ ತೀರ್ಮಾನ ತಗೊಳ್ಳೋದು ಬಹಳ ಮುಖ್ಯ. ಅವನೊಂದು ಪ್ರಶ್ನೆ ಕೇಳ್ಕೊಂಡ, 92% ಕೆಟ್ಟದಾಗಿದ್ರೆ ಇನ್ನೂ ಕೆಲವು ಸಾಧಕರು ಇದ್ದಾರಲ್ಲ ಜಗತ್ತಲ್ಲಿ, ದೊಡ್ಡ ದೊಡ್ಡ ಸಾಧನೆ ಮಾಡ್ತಾನೆ ಇದ್ದಾರೆ. ಕೃಷಿಯಲ್ಲಿ ಮಾಡ್ತಾರೆ, ಆಟದಲ್ಲಿ ಮಾಡ್ತಾರೆ, ವಿಜ್ಞಾನದಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರು ಹೆಂಗ್ ಮಾಡಿದ್ರು? ಅವನ ಸಂಶೋಧನೆ ನಿಮಗೆಲ್ಲ ಬಹಳ ಮುಖ್ಯ ಸ್ನೇಹಿತರೆ. ಅವನು ಹೇಳ್ತಾನೆ, ಯಾರು ಈ ಬರೀ 92% ನೋಡ್ಕೊಂಡು ಅದನ್ನೇ ಚಿಂತೆ ಮಾಡ್ತಾ ಹೋದ್ರೋ ಅವರೆಲ್ಲ ತಮ್ಮ ಜೀವನ ಹಾಳು ಮಾಡ್ಕೊಂಡ್ರು. ಆದ್ರೆ ಯಾರು ಈ 92 ಇದೆ, ನೆಗೆಟಿವ್ ಇದೆ, ಬಿಟ್ಬಿಡಿ ಅದನ್ನ, ನಾನು ನೋಡಿದ್ರೆ ರಿಮೈನಿಂಗ್ 8% ನೋಡ್ತೀನಿ, ಏನೇನು ಪಾಸಿಟಿವ್ ಇದೆ ಅದು ನೋಡ್ಕೊಂಡು ಹೋದ್ರು. ಯಾರು ಪಾಸಿಟಿವ್ ನೋಡ್ಕೊಂಡು ಹೋದ್ರೋ ಅವರೆಲ್ಲರೂ ದೊಡ್ಡವರಾದ್ರು. ಯಾರು 92% ನೋಡ್ಕೊಂಡು ಅಯ್ಯೋ ಅಯ್ಯೋ ನೆಗೆಟಿವ್ ನೆಗೆಟಿವ್ ಅನ್ಕೊಂಡು ಹೋದ್ರೋ ಅದ್ರಲ್ಲಿ ಕೊಚ್ಕೊಂಡು ಅವರು ಹೋಗ್ಬಿಟ್ರು. ಆಯ್ಕೆ ನಿಮ್ದು. ನೀವು ದೊಡ್ಡವರಾಗಬೇಕಾ, ಸಾಧನೆ ಮಾಡ್ಬೇಕಾ, ದೊಡ್ಡ ಹೆಸರು ಮಾಡ್ಬೇಕಾ, 92% ನೋಡ್ಬೇಡಿ. ಇಲ್ಲ ಅನ್ಬೇಡಿ, ಇದೆ ಅದು ಗೊತ್ತಿದೆ ನನಗೆ ಇದೆ ಅಂತ, ಬಟ್ ನನ್ನ ಸಂಬಂಧ ಇಲ್ಲ, ನಾಟ್ ಮೈ ಡಿಪಾರ್ಟ್ಮೆಂಟ್. ಆ ರಿಮೈನಿಂಗ್ 8% ನೋಡ್ಕೊಳ್ಳಿ. ಎಷ್ಟು ಸಾಧಕರಿದ್ದಾರಲ್ರಿ ಜಗತ್ತಲ್ಲಿ, ಅವ್ರು ನೆನಪಾಗಲ್ಲ ನಿಮಗೆ? ಅವ್ರು ದಯವಿಟ್ಟು ಗಮನ ಇಟ್ಟಾಗ ನನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ಬರೀ ನಿಮ್ಮ ಬಗ್ಗೆನೇ ಚಿಂತೆ ಮಾಡಬೇಡಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳಿಬೇಕಾದ್ರೆ, ಈ ಸಾಮಾಜಿಕ ಆತ್ಮವಿಶ್ವಾಸ ಅಂತ ಹೇಳ್ಬೇಕಾದ್ರೆ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಬರೀ ನಿಮ್ದೇ ನೋಡ್ ಕೂತ್ಬೇಡಿ. ಅಯ್ಯೋ ನನಗೆ ಇಂಗ್ಲೀಷೇ ಬರೋಲ್ಲ, ನನಗೇನು ನೌಕರಿ ಸಿಗ್ತದೆ, ನಮ್ಮ ಕಾಲೇಜಲ್ಲಿ ಹಂಗಿದೆ, ನನ್ನ ಕಡೆ ದುಡ್ಡಿಲ್ಲ, ಇಲ್ಲ ಅಂತ ಒದ್ದಾಡ್ತೀವಲ್ಲಪ್ಪ ಬರೀ ನಾವು. ನಮ್ಮ ಕಡೆ ಏನಿದೆ ಅಂತ ನೋಡೋದಿಲ್ವಲ್ಲ.
ನೀವು ಹೆಸರು ಕೇಳಿದಿರಲ್ಲ ಗೊತ್ತಿಲ್ಲ. ಒಬ್ಬ ಹುಡುಗಿ ಈಗ 33-34 ವರ್ಷ ಇರ್ಬೇಕು ಆಕೆಗೆ. ಆಕೆ ಸಾಕಷ್ಟು ಸಲ ನೋಡಿದ್ದೀನಿ. ಆಕೆ ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ, ಆಕೆ ಅಭಿಮಾನಿ ನಾನು. ಆಕೆ ಫಸ್ಟ್ ಟೈಮ್ ನೋಡಿದ್ದು ನಾನು ರಾಜಕೋಟದಲ್ಲಿ ನೋಡಿದ್ದು. ಆಕೆ ನೆಲ್ಲ ಮಾತಾಡ್ತಾ ಇದ್ಲು, ಚೆನ್ನಾಗಿ ಭಾಷಣ ಮಾಡ್ತಾ ಇದ್ಲು. ಆಮೇಲೆ ಗೊತ್ತಾಯ್ತು ಆಕಿದ ಪರಿಸ್ಥಿತಿ ಹೇಗೆ ಅಂತ. ಮಕ್ಕಳಿಗೆ ನಿಮಗೆ ಹೆಸರು ಗೊತ್ತಿರಬೇಕು, ಗೊತ್ತಿಲ್ದವ್ರು ಗೊತ್ತು ಮಾಡ್ಕೋಬೇಕು ನೀವು ಆಕೆದು. ಆ ಹುಡುಗಿ ಉತ್ತರ ಪ್ರದೇಶದಲ್ಲಿ ವಾಲಿಬಾಲ್ ಪ್ಲೇಯರ್, ಚೆನ್ನಾಗಿ ಆಡಬೇಕು ಅಂತ ಹೋದವಳು, ರಾಷ್ಟ್ರಕ್ಕೆ ಆಡಬೇಕು ಅಂತ ಒಳ್ಳೆ ಆಟ ಆಡ್ತಿದ್ಲು. ಒಂದ್ ದಿವಸ ಟ್ರೈನಲ್ಲಿ ಹೋಗ್ತಿದ್ದಾಳೆ. ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಜನ ಜಾಸ್ತಿ ಇಲ್ಲ ಕಂಪಾರ್ಟ್ಮೆಂಟಲ್ಲಿ. ಒಂದು 4-5 ಜನ ಉಡಾಳ್ ಹುಡುಗರು ಆಕೆ ಕೈಯಲ್ಲಿ ಒಂದು ಪರ್ಸ್ ಕಿತ್ಕೋಬೇಕು ಅಂತ ಹೋದ್ರು. ಆಕೆ ಬಿಡ್ತಾಳ, ಆಕೆ ಒಂದು ಸ್ಪೋರ್ಟ್ಸ್ ಹುಡುಗಿ, ಜಗಳಾಡಿದ್ಲು, ತಳ್ಳಾಡಿದ್ಲು. ಅವ್ರು 4 ಜನ ಚಂಡಾಲರು ಬಿಡ್ಲಿಲ್ಲ, ಎಳ್ಕೊಂಡು ಹೋದ್ರು. ಆ ಜೋರಾಗಿ ಹೋಗ್ತಿರುವಂತ ಟ್ರೈನ್ನಲ್ಲಿ ಆಕೆ ಕೈಯಲ್ಲಿ ಪರ್ಸ್ ಕಿತ್ಕೊಂಡು ಆ ಹೋಗೋ ಟ್ರೈನಿಂದ ಹೊರಗಡೆ ತಳ್ಳಿಬಿಟ್ರು ಬಾಗಿಲಿಂದ. ಅಷ್ಟು ದೂರ ಹಾರಿ ಬಿದ್ಲು ಹುಡುಗಿ. ಬಿದ್ರೆ ಗೊತ್ತಾಗತ್ತಲ್ಲ ಏನಾಗುತ್ತೆ. ಪಕ್ಕದಲ್ಲಿ ಇನ್ನೊಂದು ರೈಲ್ವೆ ಟ್ರ್ಯಾಕ್ ಇದೆ, ಆ ಕಲ್ಲೆಲ್ಲ ಇರ್ತಾವಲ್ಲ ಜಲ್ಲಿ ಕಲ್ಲು, ಪೆಟ್ಟಾಯ್ತು. ಒಂದು ಕ್ಷಣ ಎಚ್ಚರ ತಪ್ಪಿದಂಗೆ ಆಯ್ತು ಆಕೆಗೆ. ಕಲ್ಪನೆ ಮಾಡ್ಕೊಳ್ಳಿ, ತಾಸಿಗೆ 100 ಕಿಲೋಮೀಟರ್ ಹೋಗುವಂತ ಟ್ರೈನಿಂದ ಹೊರಗಡೆ ಬಿದ್ರೆ ಏನಾಗುತ್ತೆ ಅಂತ. ಆಕೆ ದೈವ ಇನ್ನೂ ಕೆಟ್ಟದು. ಆಕೆ ಟ್ರೈನ್ ಮೇಲೆ ಹಳಿ ಮೇಲೆ ಬಿದ್ದಿದ್ದಾಳೆ, ಆ ಕಡೆ ಇನ್ನೊಂದು ಟ್ರೈನ್ ಬಂತು. ಎಷ್ಟೇ ಪ್ರಯತ್ನ ಮಾಡಿ ಸರ್ಕೋಬೇಕಂದ್ರು ಆಗ್ಲಿಲ್ಲ. ಎಡಗಾಲ ಮೇಲೆ ಟ್ರೈನ್ ಹೋಯ್ತು. ಒಂದು ಕ್ಷಣ ನಿಂತ್ಕೊಂಡು ವಿಚಾರ ಮಾಡಿ ಸ್ನೇಹಿತರೆ, ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡಿರ್ತೀರಿ, ಟ್ರೈನ್ ಬಂದ್ರೆ ಎದೆ ದಡದಡ ಅನ್ನತ್ತೆ, ದೂರ ನಿಂತ್ಕೋಬೇಕು ಅನ್ಸುತ್ತೆ. ಅಂಥದ್ದು ಹಳಿ ಮೇಲೆ ಬಿದ್ದಾಗ ಪಕ್ಕದಲ್ಲಿ ಟ್ರೈನ್ ಹಾಯ್ದು ಹೋದ್ರೆ ಏನಾಗಿರ್ಬೇಕು ಆ ಹುಡುಗಿಗೆ? ಎಡಗಾಲ್ ಕತ್ತರಿಸೋಯ್ತು ಮೊಣಕಾಲ್ ತನಕನು. ಎಚ್ಚರ ತಪ್ಪಿಟ್ಲು, ಬೆಳತಂಕ ರಕ್ತ ಹೋಗಿ ಸೋರ್ ಹೋಗ್ಬಿಡ್ತು. ಬೆಳಿಗ್ಗೆ ರೈತರು ಕೆಲವರು ನೋಡ್ತಾರೆ, ಹುಡುಗಿ ಸತ್ತು ಹೋಗಿರ್ಬೇಕು ಅನ್ಕೊಂಡ್ರು. ಬದುಕಿದ್ದಾಳೆ, ಹೋರಾಟ ಛಲ ಇದೆ. ಅದು ಆಸ್ಪತ್ರೆಗೆ ಸೇರಿಸಿದ್ರು, ಈ ಕಾಲು ಕತ್ತರಿಸಿದ್ರು, ಗ್ಯಾಂಗ್ರೀನ್ ಆಗಿದೆ ಅಂತ ತೊಡೆವರೆಗೂ ಕತ್ತರಿಸ್ಬಿಟ್ರು ಕಾಲು. ಆಕೆ ಕನಸಲ್ಲ ನುಚ್ಚು ನೂರಾಗಿ ಹೋಯ್ತು. ವಾಲಿಬಾಲ್ ಪ್ಲೇಯರ್ ಆಗ್ಬೇಕು ದೇಶಕ್ಕೆ ಅಂದೋಳು. ಏನ್ ಮಾಡ್ತಾಳೆ? ಈ ಆರ್ಟಿಫಿಷಿಯಲ್ ಕಾಲು ಹಾಕ್ತಾರಲ್ಲ, ಮರದ ಕಾಲು ಹಾಕ್ಸ್ಕೊಂಡ್ಲು. ಡಾಕ್ಟರ್ ಹೇಳಿದ್ರಂತೆ, ನೋಡಮ್ಮ ಮನೇಲಿ ಕೂತ್ಕೋಬಾರ್ದು, ಸ್ವಲ್ಪ ನಡೀತಾ ಇರ್ಬೇಕು, ಅಭ್ಯಾಸ ಮಾಡ್ಕೋ, ಹತ್ತಿ ಇಳಿದು ಮಾಡೋ ಮೆಟ್ಲು ಅಂತ. ಗಟ್ಟಿ ಆಗ್ಬೇಕಲ್ಲ, ಮಾಂಸ ಗಟ್ಟಿ ಆಗ್ಬೇಕದು. ಕಷ್ಟಪಟ್ಲು. ಮನೆ ಹಿಂದೆ ಒಂದು ಸಣ್ಣ ದಿಬ್ಬ ಗುಡ್ಡದಂಗಿತ್ತು, ಹತ್ತಿದ್ಲು. ಒಂದ್ಸಲ ಐಡಿಯಾ ಬಂತ ಆಕೆಗೆ, ಹತ್ತೋದೇ ಹತ್ತಿನಂತೆ, ಈ ಗುಡ್ಡ ಯಾಕೆ ಹತ್ಬೇಕು, ಮೌಂಟ್ ಎವರೆಸ್ಟ್ ಹತ್ತಿ ಬಿಡ್ಬೇಕು ಅಂತ. ಬಚೇಂದ್ರಿ ಪಾಲ್ ಅಂತ ನಮ್ಮ ಮೊದಲೇ ಮಹಿಳೆ ಮೌಂಟ್ ಎವರೆಸ್ಟ್ ಹತ್ತಿದವರು, ಅವ್ರ ಕಡೆ ಹೋಗಿ ಹೇಳ್ಕೊಂಡ್ಲು, ಅಮ್ಮ ನಾನು ಹತ್ಬೇಕಂತಿದ್ದೀನಿ ಅಂತ. ಆಕೆ ಇಲ್ಲ ಮಗು, ಕಷ್ಟ ಆಗತ್ತಮ್ಮ, 2 ಕಾಲಿದ್ರೆ ಹತ್ತೋದು ಕಷ್ಟ, ಅಲ್ಲಿ ನಿನ್ ಕಾಲಿಲ್ಲ, ಬೇಡ ಬಿಡು, ಬೇರೆ ಏನಾದ್ರು ಮಾಡು ಅಂತ. ಆ ಹುಡುಗಿ ಹೊಟ್ಟೆಯಲ್ಲಿ ಬೆಂಕಿ ಇದೆಯಲ್ಲ, ಏನೋ ಸಾಧಿಸ್ಬೇಕು ಅಂತ. ರತನ್ ಟಾಟಾ ಅವ್ರಿಗೆ ಕೇಳ್ಕೊಂಡು ನಮ್ಗೆ ಸಹಾಯ ಮಾಡಿ ಅಂತ. ಅವ್ರು ದುಡ್ಡು ಕೊಟ್ರು, ಹೋಗು ನೀ ಕಲಿ ಅಂದ್ರು. ಡೆಹ್ರಾಡೂನಿಗೆ ಹೋದ್ಲು, ಮೌಂಟೇನಿಯರಿಂಗ್ ಕಲ್ಕೊಂಡ್ಲು. 2 ವರ್ಷ 3 ವರ್ಷ ಇದ್ಲು. ಅದೇ ಕಾಲ್ ಹಾಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದ್ಲು. ಆಕೆ ಹೇಳೋದನ್ನ ಕೇಳ್ಬೇಕ್ರಿ, ಕಣ್ಣಲ್ಲಿ ಬೆಂಕಿ ಕಾಣಿಸುತ್ತೆ ನಿಮಗೆ. ಆ ಹುಡುಗಿ ಮಾತಾಡುವಾಗ ಹೇಳಿದ್ಲು, ನನಗೆ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆಕೆಗೆ, ಹಿಂಗೆ ಎದುರ ಬದ್ರ ಕೂತ್ ಮಾತಾಡುವಾಗ. ಮೇಲೆ ಹತ್ತಿದ್ದೀನಿ ಸರ್, ಇದು 200 ಮೀಟರ್ ಇದೆ ಮೌಂಟ್ ಎವರೆಸ್ಟ್, ಕಾಣ್ತಾ ಇದೆ ಗುರಿ ನನಗೆ. ಆ ಹೊತ್ತಲ್ಲಿ ನನ್ನ ಗೆಳತಿಯರು ಕೂಗಿದ್ರು, ಅಯ್ಯೋ ಅಯ್ಯೋ ನಿನ್ ಕಾಲು ನೋಡ್ಕೊ ಅಂದ್ರು. ನಿಮ್ಗೆ ಗೊತ್ತಿದೆ ಮಕ್ಕಳೇ, ಅಲ್ಲಿ ಹಿಮ ಇಷ್ಟಿಷ್ಟು ಆಳ ಇರುತ್ತೆ, ಹಿಂಗೆ ಕಾಲು ಇಟ್ಟು ಒಳಗೆ ಹೋಗುತ್ತೆ, ಮತ್ತೆ ಎತ್ತಬೇಕು ಕಾಲು. ಈ ಮತ್ತಿನ್ನೊಂದು ಚಳಿಯಲ್ಲಿ ಮೈಯೆಲ್ಲ ಮರಗಟ್ಟು ಹೋಗುತ್ತೆ. ಆಕೆ ಇಲ್ಲಿ ಹಂಗಾಗಿದೆ. ಹಿಂಗೆ ಕಾಲು ಊರಿ ಎತ್ತಿ ಮಾಡುವಾಗ ಆ ಮರದ ಕಾಲು ತೀರ್ಕೊಂಡ್ಬಿಟ್ಟಿದೆ. ಆ ಚೂಪಾದ ಭಾಗ ಚುಚ್ಚಿ ರಕ್ತ ಸೋರಿ ಪೂರ್ತಿ ಪ್ಯಾಂಟೆಲ್ಲ ರಕ್ತ ಆಗಿದೆ. ನೀ ಇಲ್ಲೇ ಇದ್ ಬಿಡಮ್ಮ, ಟೆಂಟ್ ಹಾಕೊಡ್ತೀವಿ ಅಂದ್ರು. ಆಕೆ ಹೇಳಿಲ್ಲ, ಬಂದಿದ್ದೆ ನಾನು ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ, ಸತ್ರ ಅಲ್ಲೇ ಸಾಯ್ತೀನಿ ನಾನು, ಬಿಡಲ್ಲ. ಮತ್ತೆ ಅದನ್ನ ಕಟ್ಕೊಂಡು ಮ್ಯಾಲ ವಸ್ತ್ರ ಕಟ್ಕೊಂಡು ತುಟಿ ಕಚ್ಕೊಂಡು ನೋವು ತಡ್ಕೊಂಡು ಹೋದ್ಲು ಮೇಲೆ. ಮೌಂಟ್ ಎವರೆಸ್ಟ್ ಹತ್ತಿ ಅಲ್ಲಿ ಮೇಲೆ ರಾಮಕೃಷ್ಣರದು ವಿವೇಕಾನಂದರ ಫೋಟೋ ಇಟ್ಟು ಸ್ವೀಟ್ ಇಟ್ಟು ಭಾರತ ಧ್ವಜ ಹಾಕಿ ಬಂದ್ಲು. ಇವತ್ತು ಇಡೀ ಪ್ರಪಂಚದಲ್ಲಿ ಅದೊಂದೇ ಹುಡುಗಿ ತನ್ನ ಕೃತಕ ಕಾಲು ಹಾಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದಂಥವಳು. ಆಕೆ ಹೆಸರು ಅರುಣಿಮಾ ಸಿನ್ಹಾ ಅಂತ. ಅರುಣಿಮಾ ಸಿನ್ಹಾ, ಹೋಗಿ ಕೇಳಿ, ಆಕೆ ಫೋಟೋ ಸಿಗ್ತದೆ ಇಂಟರ್ನೆಟ್ ಅಲ್ಲಿ ನೋಡಿ. ಯಾಕೆ ಇದು ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಒಂದು ಕಾಲೇ ಇಲ್ಲದಂತ ಹುಡುಗಿ ಒಂದು ಛಲ ಇಟ್ಕೊಂಡು ಪ್ರಪಂಚದ ಏಕಮೇವ ವ್ಯಕ್ತಿ ಆಗೋದಾದ್ರೆ ನಮಗೇನ್ರಿ ರೋಗ ಬಂದಿರೋದು? ನಮಗೇನ್ ಬಂದಿದೆ? ಅಯ್ಯೋ ನನ್ನ ಕಡೆಯಿಂದ ಆಗೋಲ್ಲ ಸರ್. ಯಾಕಾಗೋಲ್ಲ? ಗೊಣ್ಕೊಂಡು ಕೂತ್ಕೊಂಡ್ರೆ ಆಗದಿಲ್ಲ. ನಿಮ್ಮ ಆತ್ಮವಿಶ್ವಾಸ ನೀವೇ ಬೆಳೆಸ್ಕೋಬೇಕು. ಮತ್ತೆ ಅದೇ ಪ್ರಶ್ನೆ ನಾ ಕೇಳುದು, ಯಾರ ಜೀವನ ಇದು? ಸ್ವಂತದ ಬಾಡಿಗೆದ? ಯಾರ್ದು ಬಾಡಿಗೆ ಜೀವ ಇಲ್ಲ, ಸ್ವಂತ ಜೀವನೇ. ಆದ್ರಿಂದ ಅದು ಚೆನ್ನಾಗಿ ಮಾಡೋದು ನನ್ನ ಕೆಲಸ, ನನ್ನ ಕರ್ತವ್ಯ. ದಯವಿಟ್ಟು ಇದನ್ನ ಮಾಡ್ಬೇಕು. ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ನಾನು ಹೇಳ್ಬೇಕಾಗ್ತದೆ, ಮರಿಬಾರ್ದು ಅದನ್ನ. ಒಬ್ಬ ಮನುಷ್ಯ ಇದ್ದ, ಇಮ್ಯಾನ್ಯುಯಲ್ ನಿಂಗರ್ ಅಂತ. ಎಮ್ಯಾನ್ಯುಯಲ್ ನಿಂಗರ್ ಅಂತ, NINGER, ನೆಟ್ವರ್ಕಿಗೆ ಹೋದ್ರೆ ಸಿಗತ್ತೆ ನಿಮಗೆ, ನಿಂಗರ್ ಅಂತ. ಆತ ಜರ್ಮನಿಯಲ್ಲಿ ಹುಟ್ಟಿದವನು, ಮುಂದೆ ಅಮೆರಿಕಾಗೆ ಬಂದ. ಬಡತನ, ಗಂಡ ಹೆಂಡತಿ ಇರೋರು, ಮಕ್ಕಳು, ಒದ್ದಾಟ, ಹೊಟ್ಟೆ ಕಷ್ಟ.
ಅವನೇನು ಮಾಡಿದ ಗೊತ್ತಾ, ಒಳ್ಳೆ ಕಲಾವಿದ ಅವನು, ಪೇಂಟರು. ಅವನಿಗೇನು ಐಡಿಯಾ ಬಂದ್ಬಿಡ್ತು, ಈ ನೋಟ್ ಇದಾವಲ್ಲ ಅಮೇರಿಕನ್ ನೋಟ್, ಡಾಲರ್ಸು, ಅದನ್ನು ಕಾಪಿ ಮಾಡಬೇಕು ಅಂತ ಬಂದ್ಬಿಡ್ತು. $1 ತಗೊಂಡ, 2 ಗಾಸಿನ ನಡುವೆ ಸೇರಿಸಿದ, ಮೇಲೆ ಒಂದು ಕಾಗದ ತಗೊಂಡು, ಒಳ್ಳೆ ಕಾಗದ ತಂದು ಅದನ್ನು ಕಾಫಿ ನೀರಲ್ಲಿ ಹಾಕಿ ಅದು ಕಲರ್ ಚೇಂಜ್ ಆಗೋ ಹಾಗೆ ಮಾಡಿ ಕೂತ್ಕೊಂಡು ಒಂದೊಂದು ಗೆರೆ, ಇವತ್ತು ಇಂಟರ್ನೆಟ್ಟಲ್ಲಿ ಹೋದರೆ ಅದು ಅವ್ನು ಮಾಡಿದಂಥ ನೋಟ್ಗಳ ಚಿತ್ರ ಸಿಗುತ್ತೆ ನಿಮಗೆ. $25 ನೋಟು, $10 ನೋಟು ಮಾಡೋದು. $1 ನೋಟ್ ಮಾಡೋದಕ್ಕೆ ಅವನು 1 ವಾರ ಆಗ್ತಾ ಇತ್ತು. ಕಣ್ಣಲ್ಲಿ ಕಣ್ಣು ನೋವಾಗ್ಬಿಡ್ಬೇಕು, ಒಂದೊಂದು ಗೆರೆ ತೆಗಿಬೇಕಲ್ಲ, ಅಲ್ಲಿ ವಾಷಿಂಗ್ಟನ್ ಚಿತ್ರ ತೆಗಿಬೇಕು, ಪ್ರತಿಯೊಂದು ಆ ನೋಟಿನ ಹಂಗೆ ಕೈಯಿಂದ ಮಾಡ್ತಿದ್ದ. ಆ ನೋಟ್ ಮಾರಾಟ ಮಾಡೋನು, ಅದರಿಂದ ಜೀವನ ನಡೆಯುದು. ಆಮೇಲೆ $5 ಬಿಟ್ಟ, $10 ಮಾಡಿದ, $20 ಮಾಡಿದ, $50 ಮಾಡಿದ, $100 ನೋಟ್ ಮಾಡಿದ. ಗೊತ್ತಾಯ್ತು ಎಲ್ಲೂ ಮಂದಿಗೆ ಕೊಟ್ಟಿ ನೋಟ್ ಬರ್ತಾ ಇದೆ ಇದು ಅಂತ. ಇದು ಕೈಯಿಂದ ಮಾಡಿದ ನೋಟ್ ಅದು. ಅದು ಎಷ್ಟು ಚಂದ ಮಾಡ್ತಿದ್ದ ಅಂದ್ರೆ ಇವನು ಬರೋದು ನೋಟಿಗೂ ನಿಜವಾದ ನೋಟಿಗೂ ವ್ಯತ್ಯಾಸ ಕಾಣ್ತಿರ್ಲಿಲ್ಲ. ಒಂದ್ಸಲ ಅವನು ಪಕ್ಕದಲ್ಲಿ ತರಕಾರಿ ಅಂಗಡಿಗೆ ಹೋಗಿದ್ದಾನೆ. ಆ ಹೆಣ್ಮಗಳು ಗೊತ್ತಿವನಿಗೆ, ಆಕೆ ಗ್ಲೌಸ್ ಹಾಕೊಂಡೆಲ್ಲ ಕೊಡ್ತಾ ಇದ್ಲು. ಇವನ ತರಕಾರಿ ತಗೊಂಡು ತನ್ನ ನೋಟ್ ಕೊಟ್ಟ, $20 ನೋಟ್ ಕೊಟ್ಟ. ಆಕೆ ತಗೊಂಡೆಲ್ಲ ಹಾಕೊಂಡು ದಿನ ನೋಡ್ತಿದ್ಲಲ್ಲ ಇವನ್ನ, ಚಿಲ್ಲರೆ ಎಲ್ಲ ವಾಪಸ್ ಕೊಟ್ಲು. ಸಾಯಂಕಾಲ ಎಣಸುವಾಗ ನೋಡ್ತಾಳೆ, ಈ ನೋಟಿನ ಬಣ್ಣ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ, ನೋಟಿನ ಬಣ್ಣ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಆಕೆ ಒಂದು ನೋಟಿನ ಬಣ್ಣ ಹರಡಲ್ಲಲ್ಲ, ಯಾರು ಕೊಟ್ಟಿರ್ಬೇಕಾಗಾದ್ರೆ? ನಮ್ಮ ಅಂಗಡಿ ಯಾರ್ಯಾರು ಬಂದಿದ್ರು ಅಂತ ಹೇಳಿ ಪೊಲೀಸರಿಗೆ ಪಟ್ಟಿ ಕೊಟ್ಲಕ್ಕೆ ಇಂಥವ್ರು ಬಂದಿದ್ರು ಅಂತ. ಅವ್ರು ನಿಂಗರ್ ಮನೆಗೆ ಹೋಗಿ ನೋಡಿದ್ರೆ ಆ ನಿಂಗರ್ ಮನೆಯಲ್ಲಿ ಎಲ್ಲ ಈ ಬಣ್ಣ ಇದಾವೆ, ಪೇಂಟ್ ಇದಾವೆ, ಅರ್ಧ ಮಾಡಿದ ನೋಟ್ ಇದಾವೆ. ಇಟ್ಕೊಂಡು ಜೈಲಿಗೆ ಹಾಕಿದ್ರು ಅವನ. 6 ವರ್ಷ ಜೈಲಿಗೆ ಹಾಕಿದ್ರು. ಜೈಲಿದ್ದಾಗ ಏನ್ ಮಾಡ್ಬೇಕು, ಅವ್ನು ಖಾಲಿ ಕೊಡೋದು, ಬರೋದೇ ಒಂದು ಪೇಂಟಿಂಗ್ ಕೆಲಸದಾನೆ, ಒಂದಿಷ್ಟು ಕ್ಯಾನ್ವಾಸ್ ಕೊಡಿ ಪೇಂಟ್ ಮಾಡ್ತೀನಿ ಅಂದ. ಪೇಂಟ್ ಮಾಡ್ದ. ನೀವು ನಂಬಲಿಕ್ಕಿಲ್ಲ, ಅವನ ಶಿಕ್ಷೆ ಮುಗಿದು ಹೊರಗೆ ಬಂದಾಗ ಜೈಲಿನ ಅಧಿಕಾರಿಗಳು ಕೊಡ್ತಾರ ಅವನಿಗೆ, ತೋಳಪ್ಪ ನಿನ್ನ ಹೆಸರಲ್ಲಿ $46,000 ಇದೆ ಅಂತ. ಹೆಂಗೆ ಅಂತ ಕೇಳ್ದ ಅವನು. ನಿನಗೆ ಗೊತ್ತಿಲ್ಲಯ್ಯ, ಹೊರಗಡೆ ಬಹಳ ಪ್ರಸಿದ್ಧ ನೀನು ಒಂದೊಂದು ಪೇಂಟಿಂಗ್ $5,000 ಹೋಗ್ತಾ ಇದೆ ಅಂತ. ಅವನು ಬಿಕ್ಕಿ ಅತ್ತ ಕೂತ್ಕೊಂಡು, ನಾನು ಒಂದು ಇಡೀ ವಾರ ಕೂತ್ಕೊಂಡು $20 ನೋಟ್ ಮಾಡ್ತಾ ಇದ್ದೆ, ಅದ್ರ ಬದಲು ಒಂದು ಪೇಂಟಿಂಗ್ ಮಾಡಿದ್ರೆ $5,000 ಆಗಿರೋದು. ಅವನು ಹೇಳ್ತಾನೆ, ನನ್ನ ಜೀವನದ ಕಳ್ಳ ನಾನೇ, ನನ್ನ ಜೀವನವನ್ನು ಒಳ್ಳೆ ಕಲಾವಿದ ಮಾಡ್ಕೊಳ್ಳೋ ಬದಲು ಒಬ್ಬ ಫೋರ್ಜರಿ ಆರ್ಟಿಸ್ಟ್ ಆಗಿ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ಅಂತ ಅವನೊಂದು ಮಾತು ಕೊಡ್ತಾನೆ, ನಮಗೆಲ್ಲ ಪ್ರಯೋಜನ ಆಗುವಂತ ಮಾತು. ನನ್ನ ಜೀವನ ಸೋತ್ರೆ ಇನ್ಯಾರೂ ಕಾರಣ ಅಲ್ಲ, ನಾನೇ ಕಾರಣ. ನನ್ನ ಜೀವನ ಯಶಸ್ಸಾದ್ರೆ ನಾನೇ ಕಾರಣ. ಅದಕ್ಕೆ ಹೇಳ್ತಾರೆ, ನನ್ನ ಜೀವನದ ಅವಕಾಶಗಳ ಕಳ್ಳ ನಾನೇ. ಅದರಿಂದ ಮಕ್ಕಳಿಗೆ 2 ಅವಕಾಶ ಇರೋದು ನಿಮಗೀಗ, ಓನ್ಲಿ 2 ಆಪ್ಷನ್ಸ್ ಇರುವಂಥ ಕಾಲ ಇದೆ. ಇದನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ. ಮೊಬೈಲ್ ನೋಡ್ಕೊಂಡು ಅಲ್ಲಿ ತಿರುಗಾಕೊಂಡು, ಯಾರು ಹೇಳ್ತಾರೆ ಫ್ರೆಂಡ್ಸು, ಅಯ್ಯೋ ಅದೇನ್ ಮಾಡ್ತಿ ಬರೋ, ಕಾಲೇಜ್ಗೆ ಹೋಗಿ ಏನ್ ಮಾಡ್ತಿ ಬರೋ. ಆದ್ರೆ ನಿಮ್ ಲೈಫ್ ಅದು, ರಿಮೆಂಬರ್ ಯುವರ್ ಓನ್ ಲೈಫ್, ನಾಟ್ ರೆಂಟೆಡ್. ಈಗ ಚೆನ್ನಾಗಿ ಕೆಲಸ ಮಾಡಿದ್ರೆ ಮುಂದೆ ಜೀವನ ಪೂರ್ತಿ ಸಂತೋಷವಾಗಿರ್ಬೋದು. ಈಗ ಆರಾಮಾಗಿದ್ರೆ ಜೀವನ ಪೂರ್ತಿ ಕಷ್ಟ ಆಗತ್ತೆ. ಓನ್ಲಿ 2 ಆಪ್ಷನ್ಸ್, ವರ್ಕ್ ಹಾರ್ಡ್ ನೌ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನೌ ಅಂಡ್ ಸ್ಟ್ರಗಲ್ ಎವರ್ ಆಫ್ಟರ್. ಆಮೇಲೆ ಹತ್ರ ಪ್ರಯೋಜನ ಇಲ್ಲ, ಅಯ್ಯೋ ನಾನು ಚೆನ್ನಾಗಿ ಮಾಡ್ಕೋಬೋದಾಗಿತ್ತು, ಓದ್ಲಿಲ್ಲ ರೀ ಅವಾಗ. ಯಾರ ಜೀವನ ಅದು? ನಿಮ್ದೆ ತಾನೆ. ಇನ್ನೊಂದು, ಕರ್ಣ ಮತ್ತು ಕೃಷ್ಣ ಕೊನೆ ಮಾತು ನಂದಿದ್ದು. ಒಂದ್ಸಲ ಮಾತಾಡ್ತಾನೆ, ಕರ್ಣ ಹೇಳ್ತಾನೆ, ಕೃಷ್ಣ ನನ್ನ ಕಷ್ಟ ನಿನಗೇನು ಗೊತ್ತು, ಎಷ್ಟು ಅನ್ಯಾಯ ಆಗಿದೆ ಗೊತ್ತಾ ನನಗೆ. ಅಮ್ಮ ಹುಟ್ಟಿದ ತಕ್ಷಣ ನೀರಲ್ಲಿ ಬಿಟ್ಬಿಟ್ಲು ನನ್ನ, ಎಲ್ಲೋ ಹೋಗಿ ಚಕ್ರವರ್ತಿ ಆಗ್ಬೇಕು ನಾನು, ಎಲ್ಲಕ್ಕಿಂತ ಮುಖ್ಯ ನಾನು, ಕೌರವರು ಪಾಂಡವರು ನಾನೇ ಸೀನಿಯರು, ನಾನೇ ಚಕ್ರವರ್ತಿ ಆಗ್ಬೇಕಾಗಿತ್ತು. ಅಂಥದ್ದು ಎಲ್ಲೋ ಸಾರಥಿ ಮನೆಯಲ್ಲಿ ಬೆಳೆದ್ಬಿಟ್ಟೆ ನಾನು. ನೋಡು, ಗುರುಗಳ ಕಡೆ ಹೋದೆ, ಗುರುಗಳ ಶಾಪ ಕೊಟ್ಟರು, ಭೂಮಿ ಕುಸಿದ್ ನನಗೆ ತೊಂದರೆ ಮಾಡ್ತು, ಜೀವನ ಪರ್ಯಂತ ನನ್ನ ಕಷ್ಟನ ಅನುಭವಿಸ್ಬಿಟ್ಟೆ ನಾನು ಅಂತ ಕರ್ಣ ಹೇಳಿದ್ನಂತೆ. ಕೃಷ್ಣ ಹೇಳ್ದ, ಸುಮ್ಮನೆ ಕೂತ್ಕೊಳ್ಳಯ್ಯ ಅಂದ, ನಂದೇನು ಚೆನ್ನಾಗಿದ್ಯಾ? ನಾನು ಹುಟ್ಟಿದ ತಕ್ಷಣ ನಮ್ಮಪ್ಪ ಬುಟ್ಟಿಲಿ ಇಟ್ಕೊಂಡು ಬೋರ್ಗಾರಿ ತಿಳಿದು ಯಮುನಾ ನದಿಯಲ್ಲಿ ಕರ್ಕೊಂಡು ಗೋಲೂರ್ ಮನೆ ಇಟ್ಟು ಬಂದ. ನೀನು ಅಟ್ಲೀಸ್ಟ್ ಸಾರಥಿ ಮನೆಯಲ್ಲಿದ್ದೆ, ಬಿಲ್ಲು ಬಣ ನೋಡ್ತಾ ಇದ್ದೆ. ನಾನು ಬೆಳೆದಿದ್ದೆಲ್ಲ ಗೋಪಿಯರ ಮನೆಯಲ್ಲಿ ಬೆಳೆದಿದ್ದು, ಬರೀ ಚಿನಿ ದಾಂಡು ಆಡ್ಕೊಂಡು ಬೆಣ್ಣೆ ಹಾಲು ತೀರು ಓಡಾಡಿದ್ದು. ಶಾಲೆಗೆ ಹೋಗ್ಲಿಲ್ಲ ನಾನು, ನೀ ಕಲ್ತೆ ಪರಿಶ್ರಮ ಕಡೆ ಕಲಿತೆ, ನಾನು ಕಲೀಲೇ ಇಲ್ಲ. ಆದ್ರೆ ಯಾಕೆ ನನಗೆ ಮನ್ನಣೆ ಇದೆ, ನಿನಗೆ ಯಾಕೆ ಖಳನಾಯಕ ಆದೆ ಅಂತ ಹೇಳ್ತಾನ ಅವನು. ನಿನ್ನ ಆಯ್ಕೆಗಳು, ನೀನು ಹುಡುಕಾಡಿ ದುರ್ಯೋಧನನ ಸ್ನೇಹ ಮಾಡ್ಕೊಂಡೆ, ನಾನು ಹುಡುಕಾಡಿ ಪಾಂಡವರನ್ನ ಜೊತೆಗೆ ಇಟ್ಕೊಂಡೆ. ಎಲ್ಲಿವರೆಗೂ ನಿಮ್ಮ ಕಂಪ್ಯಾನಿಯನ್ಸ್, ನಿಮ್ಮ ಸ್ನೇಹಿತರು ಒಳ್ಳೆಯವರಾಗಿರ್ತಾರೋ ನಿಮ್ಮ ಜೀವ ಚೆನ್ನಾಗಿರ್ತದೆ. ನಾನು ಹುಡುಕಾಡಿ ಕೆಟ್ಟವ್ರ ಸ್ನೇಹ ಮಾಡ್ಕೊಂಡ್ರೆ, ಕೆಟ್ಟವರು ಅಂತಲ್ಲ, ನಿಮ್ಮ ಮನಸ್ಸಿಗೆ ಹೊಂದದವರು, ಈ ವಯಸ್ಸಿಗೆ ಆಕರ್ಷಣೆಗೆ ಬಂದ್ಬಿಡ್ತವೆ. ಅದೇನ್ ಮಾಡ್ತಿ ಬಿಡೋ, ಹೋಗೋಣ ಬಾ ಸಿನಿಮಾಕ್ಕೆ ಹೋಗಿ ಬರೋ, ಕ್ಲಾಸಿಗೆ ಹೋಗಿ ಏನ್ ಮಾಡ್ತಿ ಬರೋ ಅನ್ನೋದು ಬಹಳ ಸುಲಭ. ದಯವಿಟ್ಟು ನೋಡಿ, ಒಂದು 10 ಜನ ಒಳ್ಳೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕು, ಜೀವನ ಮಾಡ್ಕೋಬೇಕು ಅನ್ನೋರ್ ಜೊತೆಗೆ ಇದ್ಬಿಟ್ರೆ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಜೀವನ ಬದಲಿ ಆಗತ್ತೆ.
ಆರಾಮಾಗಿರುವಂಥವ್ರು 4 ಜನ ಜೊತೆಗೆ ಒಂದು ವಾರ ಇದ್ಬಿಟ್ರೆ ಅದೇ ಇದ್ರೆ ಚೆನ್ನಾಗಿರ್ತದೆ ಅಂತ ಅನಿಸ್ಬಿಡುತ್ತದೆ. ಆಯ್ಕೆ ನಿಮ್ದೇ, ನೀವೇನಾಗಬೇಕು ಅಂತ. ನೀವು ಆಯ್ಕೆಗಳನ್ನು ಮಾಡ್ಕೊಂಡಾಗ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೀತದೆ. ನೀವೆಲ್ಲರೂ ಸೇರ್ಕೊಂಡಾಗ, ದೊಡ್ಡ ಆತ್ಮವಿಶ್ವಾಸಗಳು ಒಂದ್ ಕಡೆ ಬಂದಾಗ, ಸೋಷಿಯಲ್ ಕಾನ್ಫಿಡೆನ್ಸ್, ಸಾಮಾಜಿಕ ಆತ್ಮವಿಶ್ವಾಸ ಅನ್ನೋದು ಬಲ್ತಾಗ 3 ಕೆಲಸ ಆಗಬೇಕು. ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಗೌರವ ಇರಬೇಕು, 3ನೇದು ಬಹು ದೊಡ್ಡದು, ನನ್ನ ರಾಷ್ಟ್ರದ ಬಗ್ಗೆ ನಿಮಗೆ ಗೌರವ ಇರಬೇಕು. ಈ 3 ಇದ್ದಾಗ ಮಾತ್ರ ನೀವು ಅತ್ಯಂತ ಆತ್ಮವಿಶ್ವಾಸವುಳ್ಳ ಪ್ರಪಂಚಕ್ಕೆ ಬೇಕಾದಂಥ ನಾಗರಿಕರಾಗ್ತೀವಿ. ಈ 3ನ್ನು ಬೆಳೆಸ್ಕೊಳ್ಳದೆ ಹೋದ್ರೆ ನಾವು ಯಾವನೋ ಒಬ್ಬ ಆಗಿ ಹೋಗ್ತೀವಿ. ಐಸಾಕ್ ಅಸಿಮೋವ್ ಅನ್ನೋ ಹೇಳ್ತಾನೆ, 60 ಲಕ್ಷ ಜನದಲ್ಲಿ ಒಬ್ಬ ಮಾತ್ರ ತನ್ನ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನಂತೆ. ಉಳಿದವರು ದೆ ಡಿಸ್ಅಪಿಯರ್ ಲೈಕ್ ವರ್ಮ್ಸ್ ಅಂತ ಬರೀತಾನೆ. ಹುಳುಗಳು ಹಾಗೆ ಹೋಗ್ಬಿಡ್ತಾರೆ. ಇರಿಬೆ ಇತ್ತು, ಇರಿಬೆ ಹೋಯ್ತು, ಗೊತ್ತೇ ಆಗ್ಲಿಲ್ಲ, ಇರಿಬೆ ಬದುಕಿದ್ದೇ ಗೊತ್ತಿಲ್ಲ. ನಾನು ಹಾಗೆ ಹೋಗ್ಬೇಕಾ ಅಥವಾ ಹೆಜ್ಜೆ ಗುರುತು ಮೂಡಿಸಿ ಹೋಗ್ಬೇಕಾ? ಹೆಜ್ಜೆ ಗುರುತು ಮೂಡಿಸಿ ಹೋಗ್ಬೇಕಾದ್ರೆ ನನ್ನಲ್ಲಿ ಆತ್ಮವಿಶ್ವಾಸ ತಗೊಳ್ಳಿ, ಆಯ್ಕೆಗಳನ್ನ ಸರಿಯಾಗಿ ಮಾಡ್ಕೊಳ್ಳಿ, ಪರಿಶ್ರಮ ಪಡಿ, ಗೊಣಗೋದು ಬಿಡಿ, ಅಳೋದು ಬಿಡಿ. ಇನ್ನೊಂದು, ಜಗತ್ತಲ್ಲಿ ನೋಡಿ, ನಿಮಗಿಂತ ಕಷ್ಟದಲ್ಲಿದ್ದವ್ರು ದೊಡ್ಡ ಸಾಧನೆ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಒಬ್ಬ ಸುಧಾಚಂದ್ರನ್ ಸಾಲ್ದೇನ್ರಿ, ಒಬ್ಬ ಮಾಲತಿ ಹೊಳ್ಳ ಸಾಲ್ದ ನಿಮಗೆ? ಮಾಲತಿ ಹೊಳ್ಳ ಬಗ್ಗೆ ಕೇಳಿ ನೋಡಿ. ನನಗೆ ಅತ್ಯಂತ ಅಭಿಮಾನ ಆಕೆ ಬಗ್ಗೆ. ಕಾಲಿಲ್ಲ, ಬಟ್ ಹೈಯೆಸ್ಟ್ ನಂಬರ್ ಆಫ್ ವರ್ಲ್ಡ್ ಕಪ್ಸ್ ಮೆಡಲ್ಸ್ ಇದೆ ಆಕೆ ಕಡೆಗೆ. ನಾವೆಲ್ಲ ಇಟ್ಕೊಂಡು ಒದ್ದಾಡ್ತಿದ್ವಿ, ಅದಿಲ್ಲ ಇದಿಲ್ಲ ಅಂತ. ಗೊಣಗೋದನ್ನು ಬಿಡೋಣ, ಒಳಗಿನ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋಣ. ಯಾಕಂದ್ರೆ ಕೊನೆಗೆ ಹೇಳಿದ್ದಲ್ಲ, ಜೀವನ ಯಾರ್ದು? ನಿಮ್ದೇ, ಬಾಡಿಗೆದಲ್ಲ, ಸ್ವಂತದ್ದು. ಚೆನ್ನಾಗಿ ಬದುಕೋರಿ. ನಮಸ್ಕಾರ.